ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂತೇಳಿ. ಸೊ ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಓಕೆ, ಸೊ ಇವತ್ತು ನಾನು 3 ಅಂಕದ ಪ್ರಶ್ನೆಗಳನ್ನು ಲೆವೆಲ್ 2 SSLC ವಿದ್ಯಾರ್ಥಿಗಳಿಗೆ ಏನು ಮಾಡ್ತಿದ್ದೀನಿ ಬಿಡಿಸಿದ್ದೀನಿ. ಓಕೆ, ಸೊ ನಾವೀಗ ಮುಂದೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಸೊ ಸಾಂಪ್ರದಾಯಿಕ ಚೆಸ್ಸಿಸ್ ಅಂದರೆ ಈ ಕನ್ವೆನ್ಷನಲ್ ಚೆಸ್ಸೀಸನ್ನು ಇಂಟಿಗ್ರಲ್ ಚೆಸ್ಸಿಸ್ನ ಮೇಲೆ ನೀವು ನೋಡಿದರೆ ಅನುಕೂಲಗಳನ್ನು ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಕನ್ವೆನ್ಷನಲ್ ಚೆಸ್ಸಿಸ್ ಅಂದರೆ ಏನಂತೇಳಿ. ಸೊ ಈ ಕನ್ವೆನ್ಷನಲ್ ಚೆಸ್ಸಿಸನ್ನು ನೋಡ್ರಿ, ಇದು ಒಂದು ಸಣ್ಣ ಚೆಸ್ಸಿಸ್. ಓಕೆ, ಸೊ ಲೈಟ್ ವೆಹಿಕಲ್ಗಳಲ್ಲಿ ಏನು ಮಾಡ್ತೀವಿ ನಾವು ಬಳಸ್ತೀವಿ. ಇದರದ ಕಾಸ್ಟ್ ಕಡಿಮೆ ಇರ್ತೈತೆ ರೀ. ಓಕೆ, ಲೈಟ್ ವೇಟ್ ಇರ್ತೈತಿ. ಓಕೆ, ಮತ್ತೇನಾಗ್ತೈತೆ ರೀ, ಈ ಕ್ರಾಸ್ ಮೆಂಬರ್ಸ್ ಮತ್ತು ಲಾಂಗ್ ಮೆಂಬರ್ಸ್. ಸೊ ಈ ಕ್ರಾಸ್ ಮೆಂಬರ್ಸ್ ಮತ್ತು ಈ ಲಾಂಗ್ ಮೆಂಬರ್ಸ್ಗಳು ಏನಿರ್ತಾವೆ ರೀ, ಸೊ ಇವೆಲ್ಲ ಅಲೈನ್ಮೆಂಟ್ ಆಗಿರೋದನ್ನ ಏನಾಗ್ತೈತೆ ರೀ, ಇದೆ ಸೊ ಒಂದೇ ಥರ ಕಾಣಿಸ್ತೈತೆ ನಿಮಗೆ. ಸೊ ಇದಕ್ಕೆ ನಾವು ಕಾರ್ ಚೆಸ್ಸೀಸ್ ಕೂಡ ಅಂತ ಏನು ಮಾಡ್ತೇವೆ ನಾವು ಕರಿತೇವೆ. ಓಕೆ, ಸೊ ಇನ್ನು ಇಂಟಿಗ್ರಲ್ ಚೆಸ್ಸೀಸ್ ಬರ್ತೈತೆ ರೀ. ಇಂಟಿಗ್ರಲ್ ಚೆಸ್ಸೀಸನ್ನು ನೋಡ್ರಿ ನಾವು ಹೆವಿ ಮೋಟ್ರ್ ವೆಹಿಕಲ್ಗಳೊಳಗೆ ಏನು ಮಾಡ್ತೀವಿ ರೀ, ಬಳಸ್ತೀವಿ. ಓಕೆ, ಲಾರಿ, ಬಸ್, ಓಕೆ, ಟ್ರಕ್ಸ್ ಇಂಥಲ್ಲೆಲ್ಲ ಹೆವಿ ಮೋಟ್ರ್ ವೆಹಿಕಲ್ಸ್ ಒಳ್ಳೆ ಸ್ಪೋರ್ಟ್ಸ್ ಕಾರ್ ಒಳಗೆಲ್ಲ ನಾವು ಇಂಟಿಗ್ರಲನ್ನು ಏನು ಮಾಡ್ತೀವಿ ಬಳಸ್ತೀವಿ. ಓಕೆ, ಸೊ ಇದು ಕಾಸ್ಟ್ಲಿ ಇರ್ತೈತೆ ರೀ. ಇದ್ರದ್ದು ರೇಟ್ ಕೂಡ ಏನಿರ್ತೈತೆ ರೀ, ಕಾಸ್ಟ್ ಹೈ ಇರ್ತೈತೆ. ಓಕೆ, ಸೊ ಇದ್ರ ಕಾಸ್ಟ್ ಏನಿರ್ತೈತೆ ರೀ ಕನ್ವೆನ್ಷನಲ್ದು ಕಡಿಮೆ ಇರ್ತೈತೆ. ಓಕೆ, ಸೊ ಫಸ್ಟ್ ನೋಡೋಣ ನಾವು ಅನುಕೂಲಗಳು. ಒಂದನೇದು, ಸೊ ದೇಹದ ತೆಳುಭಾಗದ ಉದ್ದ ಮತ್ತು ಲಾಂಗ್ ಮೆಂಬರ್ಸ್ಗಳ ವೆಚ್ಚ ಕಡಿಮೆ ಇರ್ತೈತೆ. ಕ್ರಾಸ್ ಮೆಂಬರ್ಸ್ ಮತ್ತು ಲಾಂಗ್ ಮೆಂಬರ್ಸ್ಗಳು ಏನಿರ್ತಾವೆ ರೀ, ಬಾಡಿಗೆ ಏನಾಗಿರ್ತಾವೆ ಫಿಕ್ಸ್ ಆಗಿರ್ತಾವೆ. ಹಿಂಗಾಗಿ ಏನಿರ್ತೈತೆ ರೀ, ಇದ್ರದ್ದು ಕಾಸ್ಟ್ ಏನಿರ್ತೈತೆ ರೀ, ಕಾಸ್ಟ್ ಕಡಿಮೆ ಇರ್ತೈತಿ. ಎರಡನೇದು, ವಾಹನದ ನಿಷ್ಕ್ರಿಯ ತೂಕ ಕಡಿಮೆ ಇರ್ತದೆ. ವೆಹಿಕಲದ ವೇಟ್ ಕೂಡ ಏನಾಗ್ತೈತೆ ರೀ, ಕಡಿಮೆ ಇರ್ತೈತಿ. ಓಕೆ, ಸೊ ಅಂತೆಲ್ಲ ನಾವು ಏನು ಮಾಡ್ತೀವಿ, ಇವುಗಳನ್ನು ಬಳಸ್ತೀವಿ. ಮೂರನೇದು, ವೇಗವಾಗಿ ಚಲಿಸುವ ವಾಹನಗಳಲ್ಲಿ ಹೆಚ್ಚು ಸ್ಥಿರತೆಯನ್ನು ಒದಗಿಸುತ್ತದೆ. ಓಕೆ, ಸೊ ಹೈ ಸ್ಪೀಡ್ ವೆಹಿಕಲ್ಸ್ ಒಳಗಡೆ ಎಲ್ಲ ಏನು ಮಾಡ್ತೀವಿ ನಾವು, ಸೊ ಇವುಗಳನ್ನು ಬಳಸ್ತೇವೆ. ಎರಡನೇದು, ಅನಾನುಕೂಲಗಳು ಕೇಳ್ಯಾನ್ರಿ, ಏನೇನು ಅನಾನುಕೂಲಗಳು ಇರ್ತೈತೆ ಅಂತೇಳಿ. ಸೊ ಒಂದನೇದು, ಅಪಘಾತ ಸಂದರ್ಭದಲ್ಲಿ ಅದರ ದುರಸ್ತಿ ಏನಾಗ್ತೈತೆ ರೀ, ಕಷ್ಟ ಆಗ್ತೈತಿ. ಕಷ್ಟ ಅಂದ್ರೆ ಏನು ರೀ, ಸೊ ಇದೇನಾದರೂ ಒಂದ್ಸರಿ ಆಕ್ಸಿಡೆಂಟ್ ಆದಂತ ತಿಳ್ಕೊರಿ, ಚಪ್ಪಟೆ ಆಕಾರಕ್ಕೆ ಬರ್ತೈತಿ. ಚಪ್ಪಟೆ ಆಕಾರಕ್ಕೆ ಬಂತಂತಂದ್ರೆ ನೀವು ತಿಳ್ಕೊಂಬಿಡ್ಬೇಕು. ಸೊ ಏನಾಗ್ತೈತಪ್ಪ ಅಂತಂದರೆ ಇದನ್ನು ನಾವು ರಿಪೇರಿ ಮಾಡೋದು ಕಷ್ಟ. ಸೊ ಇಟ್ ವಿಲ್ ಗೋ ಟು ದ ಸ್ಕ್ರ್ಯಾಪ್. ಸೊ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗಿತ್ತಂದ್ರೆ ರಿಪೇರಿ ಮಾಡ್ಬೋದು, ಇಲ್ಲಪ್ಪ ಅಂದ್ರೆ ಸೊ ಸ್ಕ್ರ್ಯಾಪ್. ಎರಡನೇದು, ಸರಿಯಾಗಿ ಹೊಂದಿಸಲು ಮತ್ತು ಜೋಡಿಸಲು ಕಷ್ಟ ಆಗ್ತೈತಿ. ಸೊ ಡ್ಯಾಮೇಜ್ ಆಗ್ಯದಪ್ಪ, ಇದನ್ನು ಅಲೈನ್ಮೆಂಟ್ ಮಾಡೋದು ಜೋಡಿಸೋದು ಏನೈತಲ್ಲ ರೀ, ಇದು ಇಟ್ ವಿಲ್ ಬಿ ಅ ಹಾರ್ಡ್ ಜಾಬ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ. ಓಕೆ, ನೆಕ್ಸ್ಟ್ ಪ್ರಶ್ನೆ, ವಾಹನದ ದೇಹದ ಚಿತ್ರವನ್ನು ತೆಗೆದು ಬಾಣ ಗುರುತಿಸಿ. ಸೊ ನಿಮಗೆ ನಾನು ಆಲ್ರೆಡಿ ಡಯಾಗ್ರಾಮ್ಸ್ಗಳು ಕೊಟ್ಟೇನೆ ರೀ. ಓಕೆ, ಸೊ ನಾ ಇಲ್ಲಿ ನಿಮ್ಗೊಂದು ಚಿತ್ರ ಕೊಟ್ಟೇನಿ. ಎದಕ್ಕಪ್ಪ ಅಂತಂದ್ರೆ ಪಾರ್ಟ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಇಲ್ಲಿ ನೋಡ್ರಿ, ಇದಕ್ಕೆ ಮುಂದ್ಗಡೆ ಹಿಂಗೊಂದು ಇಲ್ಲಿ ಬರ್ತೈತಿ. ಇದಕ್ಕೆ ಏನಂತೇವ್ರಿ ನಾವು ಅಂದ್ರೆ ಬಂಪರ್ ಅಂತ ಕರಿತೇವೆ. ಸೊ ಇವೆಲ್ಲ ಏನಂತೇವ್ರಿ, ಇದಕ್ಕೆ ನಾವು ಗ್ರಿಲ್ ಅಂತ ಕರಿತೇವ್ರಿ. ಇದ್ರ ಹಿಂದ್ಗಡೆ ಏನಿರ್ತೈತೆ ರೀ, ಓಕೆ, ಸೊ ಇದ್ರ ಹಿಂದ್ಗಡೆ ಏನಿರ್ತೈತೆ ರೇಡಿಯೇಟರ್ ಇರ್ತೈತಿ. ಇದಕ್ಕೆ ಏನಂತೇವ್ರಿ ನಾವು ಬಾನೆಟ್ ಅಂತ ಕರಿತೀವಿ, ಹುಡ್ ಅಂತ ಕರಿತೀವಿ. ಸೊ ಇದಕ್ಕೆ ಏನಂತೇವ್ರಿ ನಾವು ಫ್ರಂಟ್ ವಿಂಡ್ ಶೀಲ್ಡ್ ಅಂತೇವ್ರಿ, ರೂಫ್. ಓಕೆ, ಸೊ ಇಲ್ಲಿ ರಿಯರ್ ವಿಂಡ್ ಶೀಲ್ಡ್ ಬರ್ತೈತಿ. ಸೊ ಹಿಂದೆ ಡಿಕ್ಲಿಡ್ ಬರ್ತೈತಿ. ಓಕೆ, ಇಲ್ಲಿ ಡೋರ್ ಬರ್ತೈತಿ. ಇವ ವಿಂಡೋ, ಇವ ಮಿರರ್. ಸೊ ಈ ಥರ ಏನು ಮಾಡ್ಬೋದು, ನೀವು ಒಂದು ಕಾರ್ನ ಚಿತ್ರವನ್ನು ತೆಗೆದು ಭಾಗಗಳನ್ನ ಗುರುತಿಸ್ಬೇಕು. ಇಲ್ಲಿ ಅದ ನೋಡ್ರಿ, ಸೊ ಬಂಪರ್, ಗ್ರಿಲ್, ಫೆಂಡರ್. ಸೊ ಫೆಂಡರ್ ಅಂದರೆ ಈ ಪೋರ್ಷನ್. ಸೊ ಈ ಪೋರ್ಷನ್ಗೆ ಏನಂತೀವಿ ನಾವು, ಸೊ ಈ ಪೋರ್ಷನ್ಗೆ ಏನಂತೀವಿ ನಾವು ಫೆಂಡರ್ ಅಂತೀವಿ. ಓಕೆ, ಮಿರರ್ ರೀ, ಟಯರ್. ಓಕೆ, ಹಬ್ ಕ್ಯಾಪ್, ಟೈರ್ ಹೊರಗಡೆ ಇರ್ತೈತೆ ರೀ, ಟೇಲ್ ಲೈಟ್ಸ್. ಓಕೆ, ಸೊ ಇಲ್ಲಿ ಕ್ವಾರ್ಟರ್ ವಿಂಡೋ ಅಂತ ಬರ್ತೈತೆ ರೀ ಇದು. ಓಕೆ, ಸೊ ಹಿಂದ್ಗಡೆ ಇರ್ತೈತಿ, ಸೀಟ್ನ ಹಿಂದ್ಗಡೆ ಇರ್ತೈತಿ. ವಿಂಡೋ ಅಂದ್ರೆ ಇಲ್ಲೈತೆ ನೋಡ್ರಿ ವಿಂಡೋ ಇದ್ರಿ. ಸೊ ಹೆಡ್ಲೈಟ್ಸ್ ಇಲ್ಲ ಅದಾವೆ ರೀ. ಸೊ ಇವುಗಳನ್ನು ಏನು ಮಾಡ್ಬೋದು, ನೀವು ಚಿತ್ರವನ್ನು ತೆಗೆದು ಭಾಗಗಳನ್ನ ಗುರುತಿಸ್ಬೋದು. ನೆಕ್ಸ್ಟ್ ಬರ್ತೈತೆ ರೀ, ಫ್ಲ್ಯಾಶ್ ಪಾಯಿಂಟ್ ಮತ್ತು ಪವರ್ ಪಾಯಿಂಟ್ ನಡುವಿನ ವ್ಯತ್ಯಾಸ ಕೇಳ್ಯಾರವ್ರು. ಫ್ಲ್ಯಾಶ್ ಪಾಯಿಂಟ್ ಅಂದ್ರೆ ನೋಡ್ರಿ, ತೈಲವು ಹರಿಯುವ ಕನಿಷ್ಠ ತಾಪಮಾನ ಏನಂತೇವೆ ನಾವು ಪವರ್ ಪಾಯಿಂಟ್ ಅಂತ ಕರಿತೇವೆ. ಪವರ್ ಪಾಯಿಂಟ್ ಅಂತ ಕರಿತೇವೆ ರೀ, ತೈಲವು ಹರಿಯುವ ಕನಿಷ್ಠ ತಾಪಮಾನವನ್ನು. ಓಕೆ, ಸೊ ಇದೇನಾಗಬೇಕಂದ್ರೆ ಕಡಿಮೆ ತಾಪಮಾನದಲ್ಲಿ ತೈಲವು ಹರಿಯುವುದವಲ್ಲವಾದ್ದರಿಂದ ಇದನ್ನು ಸಂಘರ್ಷಣ ನಿವಾರಕವಾಗಿ ಬಳಸಲು ಸಾಧ್ಯವಿಲ್ಲ. ಒಂದು ವೇಳೆ ಏನಾದರೂ ಲಿಕ್ವಿಡ್ ಅಥವಾ ತೈಲ
ಕಡಿಮೆ ಟೆಂಪ್ರೇಚರ್ ಒಳಗೆ ಫ್ಲೋ ಆಗಾಕತ್ತಿಲ್ಪ ಅಂತಂದ್ರೆ ಇದನ್ನು ಏನು ಮಾಡಬಾರ್ದು ನಾವು ಬಳಸಬಾರ್ದು. ಓಕೆ, ಇದಕ್ಕೆ ಏನಂತಾರೆ ನಾವು ಪವರ್ ಪಾಯಿಂಟ್ ಅಂತ ಕರಿತೇವೆ. ನೆಕ್ಸ್ಟ್ ಫ್ಲ್ಯಾಶ್ ಪಾಯಿಂಟ್. ಸೊ ಫ್ಲ್ಯಾಶ್ ಪಾಯಿಂಟ್ ಅನ್ನು ನೋಡ್ರಿ, ಸಾಮಾನ್ಯವಾಗಿ ಉಂಟಾಗುವ ತಾಪಮಾನದಲ್ಲಿ ತೈಲದ ಆವಿಯು ಸಿಡುವಿಕೆಯನ್ನು ಪಡೆಯಲು ಸಾಕಷ್ಟು ಅಂದರೆ ಹೆಚ್ಚಿನ ಫ್ಲ್ಯಾಶ್ ಪಾಯಿಂಟನ್ನು ಹೊಂದಿರಬೇಕು. ಓಕೆ, ಫ್ಲ್ಯಾಶ್ ಪಾಯಿಂಟ್ ಅಂತಂದ್ರೆ ಸೊ ನೀವೇನು ಮಾಡ್ಬೇಕು ರೀ, ಹೆಚ್ಚಿನ ತಾಪಮಾನ ಆಗಿರ್ತೈತಿ ಇದು. ಸೊ ಅಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಏನಾಗ್ತೈತೆ ರೀ, ಫೈರ್ ಆಗಲು ಈ ಥರ. ಸೊ ನೆಕ್ಸ್ಟ್ ಬರ್ತೈತೆ ರೀ ಸ್ವಚ್ಛತೆ. ಸೊ ತೈಲವು ಏನಾಗಿರ್ಬೇಕು ರೀ, ಸಾಕಷ್ಟು ಶುದ್ಧ ಮತ್ತು ಸ್ಥಿರವಾಗಿರ್ಬೇಕು. ಎರಡನೇದು, ಇದು ಹರಿಯುವಾಗ ಇಂಜಿನ್ ಭಾಗಗಳಲ್ಲಿನ ಶುದ್ಧತೆಯನ್ನು ಏನು ಮಾಡ್ಬೇಕು ರೀ, ತೆಗೆದು ಹಾಕಬೇಕು. ಡಸ್ಟ್ ಪಾರ್ಟಿಕಲ್ಸ್ ಕಾರ್ಬನ್ಸ್ ಇವನ್ನೆಲ್ಲ ಏನು ಮಾಡ್ಬೇಕು, ರಿಮೂವ್ ಮಾಡಬೇಕು. ವಾಹನದ ಭಾಗಗಳನ್ನು ಸ್ವಚ್ಛವಾಗಿರಿಸಲು ಇದು ಏನು ಮಾಡ್ಬೇಕು ರೀ, ಸಹಾಯ ಮಾಡಬೇಕು. ಇದರಿಂದ ಏನಾಗ್ತೈತೆ ರೀ, ವಾಹನದ ಭಾಗಗಳು ಕೂಡ ಭಾಳ ವರ್ಷಗಳ ಕಾಲ ಏನು ಬರ್ತಾವೆ, ಬಾಳಿಕೆ ಬರ್ತವೆ. ಓಕೆ, ಇದನ್ನು ಭಯಪಟ್ಟು ಹಾಕೊಂಡ್ಬಿಡ್ರಿ ಈ ಪ್ರಶ್ನೆ. ನೆಕ್ಸ್ಟ್ ಬರ್ತೈತೆ ರೀ, ಸೊ ಟ್ಯೂಬ್ಲೆಸ್ ಟೈರ್ನ ಅನುಕೂಲಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳ್ಯಾರ ಅವರು. ಫಸ್ಟ್, ಸೊ ಟ್ಯೂಬ್ಲೆಸ್ ಟೈರ್ಗಳು ನೋಡ್ರಿ ಹಗುರವಾಗಿರ್ತಾವೆ, ಲೈಟ್ ವೆಯ್ಟ್. ಓಕೆ, ಎರಡನೇದು ಏನಪ್ಪ ಅಂತಂದ್ರೆ ಇವು ತುಂಬ ತಂಪಾಗಿರ್ತಾವೆ. ಓಕೆ, ಸೊ ಲೈಟ್ ವೆಯ್ಟ್ ಇರ್ತಾವೆ ರೀ, ಮತ್ತು ಇವ ತಂಪಾಗಿರ್ತಾವೆ. ಸೊ ಈ ಟ್ಯೂಬ್ಲೆಸ್ ಟೈರ್ಗಳನ್ನು ನಾವೇನಂತೀವಿ ರೀ, ನ್ಯೂಮ್ಯಾಟಿಕ್ ಟೈರ್ಗಳಂತ ಏನು ಮಾಡ್ತೀವಿ ನಾವು ಕರಿತೀವಿ. ಓಕೆ, ಸೊ ಇವೇನು ಮಾಡ್ತಾರೆ, ಇವು ಗಾಳಿಯನ್ನು ದೀರ್ಘಕಾಲದವರೆಗೆ ಏನು ಮಾಡ್ತಾವ್ರಿ, ಹಿಡಿದಿಟ್ಕೊಳ್ತಾವೆ. ಅಂದ್ರೆ ಸೊ ಈಗ ನೀವು ಟ್ಯೂಬ್ ಟೈರ್ ನೋಡ್ರಿ ಪಂಚರ್ ಆತಂತ ತಿಳ್ಕೊರಿ, ಸೊ ಜಲ್ದಿ ಏನಾಗ್ತಾವ್ರಿ, ಇವ ಗಾಳಿಯನ್ನು ರಿಲೀಸ್ ಮಾಡ್ತಾವೆ. ಸೊ ಟ್ಯೂಬ್ಲೆಸ್ ಟೈರ್ಗಳು ಪಂಚರ್ ಆದರೂ ಕೂಡ ಏನು ಮಾಡ್ತಾವ್ರಿ, ಇವು ಮ್ಯಾಕ್ಸಿಮಮ್ 2 ಅವರ್ ತನಕ ಏನು ಮಾಡ್ತಾವ್ರಿ, ಗಾಳಿನ ಹಿಡಿದಿಟ್ಕೊಳ್ತಾವೆ. ಅಲ್ಲಿಯವರೆಗೆ ನೀವೇನು ಮಾಡ್ಬೋದು ರೀ, ಸೊ ಯಾವುದಾದ್ರೂ ಒಂದು ಸರ್ವಿಸ್ ಸೆಂಟರ್ನ ಏನು ಮಾಡ್ಬೋದು, ಅಥವಾ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬೋದು. ಮೂರನೇದು, ಟ್ಯೂಬ್ಲೆಸ್ ಟೈರ್ಗಳು ಪಂಚರ್ ಆದರೆ ರಬ್ಬರ್ ಪ್ಲಗಿಂಗ್ ಮೂಲಕ ಏನು ಮಾಡ್ಬೋದು ರೀ, ಸರಿಪಡಿಸ್ಬೋದು. ಸೊ ರಬ್ಬರ್ ಪ್ಲಗಿಂಗ್ ಅಂದ್ರೆ ಮ್ಯಾಕ್ಸಿಮಮ್ 5 ಮಿನಿಟ್ಸ್ನಾಗ ಏನು ಮಾಡ್ಬೋದು ರೀ, ಪಂಚರ್ ರಿಮೂವ್ ಮಾಡ್ಬೋದು. ಬಟ್ ಟ್ಯೂಬ್ ಟೈರ್ ಕಂಪೇರ್ ಮಾಡಿದ್ರೆ ಟ್ಯೂಬ್ಲೆಸ್ ಟೈರ್ ಈಸ್ ಈಸಿ ಟು ರಿಮೂವ್ ದ ಪಂಚರ್. ನೆಕ್ಸ್ಟ್ ಅಂದ್ರೆ ಟ್ಯೂಬ್ಲೆಸ್ ಟೈರ್ನಂತೆ ಇವುಗಳನ್ನು ಕೂಡ ಏನು ಮಾಡ್ಬೋದು, ನಾವು ಬಳಸ್ಬೋದು. ಸಪೋಸ್ ನಿಮ್ಮ ಗಾಡಿ ಒಳಗೆ ಟ್ಯೂಬ್ ಟೈರ್ ಐತಪ್ಪ, ನಿಮ್ಗೇನಾದ್ರು ಪಂಚರ್ ಭಾಳ ಆಗ್ತೈತಿ, ಸೊ ನಿಮ್ಗೆ ಹರಾಸ್ಮೆಂಟ್ ಆಗ್ತೈತೆ ಅಂದ್ರೆ ಯು ಶುಡ್ ಟೇಕ್ ಅ ಟ್ಯೂಬ್ಲೆಸ್ ಟೈರ್. ಸೊ ಟ್ಯೂಬ್ಲೆಸ್ ಟೈರ್ನ ಏನು ಮಾಡ್ಬೋದು, ನೀವು ಉಗುರು ಬದಲಿ ಬಳಕೆ ಮಾಡ್ಬೋದು. ನೆಕ್ಸ್ಟ್ ಬರ್ತೈತಿ ಪ್ರಶ್ನೆ, ಸೇವಾ ಕೇಂದ್ರದಲ್ಲಿ ವಾಹನವನ್ನು ತೊಳೆಯುವ ವಿಧಾನವನ್ನು ವಿವರಿಸಿ ಅಂತ ಕೇಳೋಣ. ಓಕೆ, ಸೊ ವಾಹನವನ್ನು ಸೇವಾ ಕೇಂದ್ರದಲ್ಲಿ ಫಸ್ಟ್ ಏನು ಮಾಡ್ಬೇಕು ರೀ, ಗಾಡಿ ಹೋಗಿ ಪಾರ್ಕ್ ಮಾಡ್ಬೇಕು. ಆಮೇಲೆ ಏನು ಮಾಡ್ತೈತಿ ರೀ, ವಾಟರ್ ಸ್ಪ್ರಿಂಕ್ಲರ್ ಮುಖಾಂತರ ಏನಾಗ್ತೈತಿ ರೀ, ವಾಟರ್ ಏನಾಗ್ತೈತಿ, ಸ್ಪ್ರೇ ಆಗ್ತೈತಿ. ಅದಾದಮೇಲೆ ಶಾಂಪೂ ಸ್ಪ್ರೇ ಆಗ್ತೈತಿ. ಅದಾದಮೇಲೆ ಓಕೆ, ಸ್ಪ್ರಿಂಕ್ಲರ್ ಬ್ರಷ್ಗಳು, ಮೂವಿಂಗ್ ಬ್ರಷ್ಗಳು ಏನಾಗ್ತಾವೆ ರೀ, ವೆಹಿಕಲ್ ಬಾಡಿಯನ್ನು ಕ್ಲೀನ್ ಮಾಡ್ತಾವೆ. ಅದಾದಮೇಲೆ ಮತ್ತೆ ವಾಟರ್ ಸ್ಪ್ರೇ ಆಗ್ತೈತಿ. ಅದಾದಮೇಲೆ ನೀವು ಏನು ಮಾಡ್ಬೇಕು ರೀ, ಮೈಕ್ರೋ ಕಾರ್ಬನ್ ಬಟ್ಟೆ ತೊಗೊಂಡು ನೀವು ವಾಹನವನ್ನು ಒರೆಸ್ಬಿಟ್ರೆ ಅಂದ್ರೆ ಇಟ್ ವಿಲ್ ಈಸಿ ಟು ವರ್ಕ್. ಮತ್ತು ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಗೊತ್ತು ರೀ, ಇದು ಈಸಿ ರೀ ವಾಶ್ ಮಾಡೋಕೆ. ಮತ್ತು ಟೈಮ್ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಒಳಗೆ ಏನಾಗ್ತೈತೆ ರೀ, ವಾಷಿಂಗ್ ಕಂಪ್ಲೀಟ್ ಆಗ್ಬಿಡ್ತೈತೆ. ಓಕೆ, ಸೊ ಫಸ್ಟ್ ಏನು ಮಾಡ್ಬೇಕು ರೀ, ವಾಹನವನ್ನು ಸೇವಾ ಕೇಂದ್ರದಲ್ಲಿ ಏನು ಮಾಡ್ಬೋದು ರೀ, ತೊಳಿತೇವೆ ನಾವೀಗ. ಸೇವಾ ಕೇಂದ್ರವು ಸ್ವಯಂಚಾಲಿತ ತೊಳೆಯುವ ಘಟಕಗಳನ್ನ ಏನಾಗ್ತೈತೆ ರೀ, ಹೊಂದಿರ್ತೈತಿ. ಅಂದರೆ ಈಗಿನ ಹೊಸ ಸರ್ವಿಸ್ ಸ್ಟೇಷನ್ನಾಗೆಲ್ಲ ಏನು ಮಾಡ್ತೇವೆ ಅಂದ್ರೆ ಆಟೋಮೆಟಿಕ್ ವಾಷಿಂಗ್ ಮಷಿನ್ಗಳನ್ನು ಏನು ಮಾಡ್ತೇವೆ ನಾವು ಬಳಸ್ತೀವಿ. ಓಕೆ, ಸೊ ಸ್ವಯಂಚಾಲಿತ ತೊಳೆಯುವ ಘಟಕಗಳಲ್ಲಿ ಸ್ವಚ್ಛಗೊಳಿಸುವ ಜೊತೆಗೆ ಶಾಂಪೂವನ್ನು ಕೂಡ ಏನು ಮಾಡ್ತಾರೆ, ಅವರು ತೊಳಿತಾರೆ. ಸೊ ಕ್ಲೀನಿಂಗ್ ಅಂದ್ರೆ ಹಂಗಲ್ರಿ, ಸೊ ಶಾಂಪೂ ಗಿಂಪು ಹಾಕಿಲ್ಲ ಏನು ಮಾಡ್ತಾರೆ, ಕ್ಲೀನ್ ಮಾಡಿ ತೊಳೆದು ಕೊಡ್ತಾರೆ. ಸೊ ಶಾಂಪೂ ಸಿಂಪಡಿಸುವ ಮೂಲಕ ಸಹಾಯದಿಂದ ಏನು ಮಾಡಿದ್ರಿ, ವಾಹನದ ಮೇಲೆ ನೀರನ್ನು ಏನು ಮಾಡ್ತೀವಿ ರೀ, ಫಸ್ಟ್ ಸ್ಪ್ರೇ ಮಾಡ್ತೀವಿ. ವಾಹನದ ದೇಹವನ್ನು ಸ್ವಚ್ಛಗೊಳಿಸಲು ಮೂವಿಂಗ್ ಬ್ರಷ್ಗಳನ್ನು ಬಳಸ್ತೀವಿ. ವಾಹನವನ್ನು ತ್ವರಿತವಾಗಿ ಮತ್ತು ಅಂದವಾಗಿ ಸ್ವಚ್ಛಗೊಳಿಸಲು ಏನಾಗ್ತೈತಿ ರೀ, ಸಹಾಯ ಮಾಡ್ತೈತಿ. ಸೊ ಇಟ್ ಈಸ್ ಈಸಿ ಟು ವಾಶ್ ಆ್ಯಂಡ್ ಇಟ್ ಈಸ್ ಕನ್ವೀನಿಯೆಂಟ್. ಸೊ ಇಲ್ಲಿ ನಿಮಗೆ ಟೈಮ್ ಕೂಡ ಏನಾಗ್ತೈತಿ ರೀ, ಸೇವ್ ಆಗ್ತೈತಿ. ನೆಕ್ಸ್ಟ್ ಬರ್ತೈತಿ ಪ್ರಶ್ನೆ, ಆಟೋಮೊಬೈಲ್ ವಾಹನ ಮಾರಾಟ ಮಾಡುವಂಥ ವ್ಯಕ್ತಿ ಮಾಡುವ ಪ್ರಮುಖ ಕಾರ್ಯಗಳನ್ನು ಪಟ್ಟಿ ಮಾಡ್ರಿ ಅಂತ ಏನವ. ಓಕೆ, ಸೊ ನೋಡಿರಿ, ಮಾರಾಟ ಮಾಡುವಂಥ ವ್ಯಕ್ತಿ ಅಥವಾ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಏನಾಗ್ತಾನೆ ರೀ, ಪ್ರಮುಖ ವ್ಯಕ್ತಿಯಾಗಿರ್ತಾನೆ. ಸೊ ಈ ಕೆಳಗಿನ ಕೆಲಸಗಳನ್ನು ನಾವು ಏನು ಮಾಡ್ಬೇಕು ರೀ, ಕಂಪ್ಲೀಟಾಗಿ ಮುಗಿಸ್ಬೇಕು. ಸೊ ಪಾಯಿಂಟ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾವೆ. ಫಸ್ಟ್ ಪಾಯಿಂಟ್, ಸೊ ತಿಂಗಳಿಗೆ ಕನಿಷ್ಠ ಸಂಖ್ಯೆಯ ವಾಹನಗಳನ್ನ ನಾವು ಏನು ಮಾಡ್ಬೇಕು ರೀ, ಮಾರಾಟ ಮಾಡಬೇಕು. ಇದರ ಅರ್ಥ ಏನಂತಂದ್ರೆ, ಸಪೋಸ್ ಒಬ್ಬ ಸೇಲ್ಸ್ ಪರ್ಸನ್ ಕಾರ್ಗಳನ್ನು ಮಾರಾಟ ಮಾಡಿದಾಗ್ಲೇ ಸೊ ಏನಾಗ್ತೈತೆ ರೀ, ಶೋರೂಮ್ ಓನರ್ಗೆ ಅಮೌಂಟ್ ಬರ್ತೈತೆ. ಸೊ ಅವ ಏನು ಮಾಡ್ತಾನೆ ರೀ, ಶೋರೂಮ್ದ ರೆಂಟ್ ಕ್ಲಿಯರ್ ಮಾಡ್ತಾನೆ, ಕರೆಂಟ್ ಬಿಲ್ ಕ್ಲಿಯರ್ ಮಾಡ್ತಾನೆ ರೀ, ಕ್ಲೀನರ್ಗೆಲ್ಲ ಸ್ಯಾಲ್ರಿ ಕೊಡ್ಬೇಕು ರೀ. ಸೊ ಅವ್ನಿಗೆ ಪ್ರಾಫಿಟ್ ಆಗಬೇಕು ಅಂದಾಗ ಏನು ಮಾಡ್ತಾನೆ ರೀ, ಅವ ಸೇಲ್ಸ್ ಪರ್ಸನ್ಗೂ ಸ್ಯಾಲ್ರಿ ಮಾಡ್ತಾನೆ. ಸಪೋಸ್ ವೆಹಿಕಲ್ ಸೇಲ್ ಆಗ್ತಿಲ್ಲಪ್ಪ, ಓಕೆ, ಸೊ ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ಸೊ ಅದಕ್ಕೆ ಏನು ಮಾಡ್ಬೇಕು ರೀ, ಅವ ಕನಿಷ್ಠ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಆ ಟಾರ್ಗೆಟ್ನ ಪ್ರಕಾರ ಏನು ಮಾಡ್ಬೇಕು ರೀ, ಕಾರ್ಗಳನ್ನ ಮಾರಾಟ ಮಾಡ್ಬೇಕು.
ಎರಡನೇದು, ಮಾರಾಟ ಮಳಿಗೆಯನ್ನು ಪ್ರವೇಶಿಸುವವರು ಸಮೀಪ ಹೋಗಿ ಸ್ವಾಗತಿಸಬೇಕು. ಓಕೆ, ಅವ್ರಿಗೆ ಗ್ರೀಟಿಂಗ್ ಕೊಡಬೇಕು ರೀ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತೇಳಿ. ಮತ್ತು ಕೊಡುಗೆಗಳ ಬಗ್ಗೆ ಅವ್ರಿಗೆ ಏನು ಮಾಡ್ಬೇಕು ರೀ, ತಿಳಿಸ್ಬೇಕು. ಏನೇನು ಆಫರ್ಸ್ ಐತಿ, ನೀವೇನೇನು ಆಫರ್ಸ್ ಕೊಡತ್ತೀರಿ, ಸೊ ಯಾವ ಕಾರಿಗೆ ಎಷ್ಟು ಡಿಸ್ಕೌಂಟ್ ಐತಿ, ಏನೇನು ಇಂಟ್ರೆಸ್ಟ್ ರೇಟ್ ಐತಿ, ಲೋನ್ಸ್ ಹೆಂಗೆ ಆಗ್ತೈತಿ, ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು ಅವರಿಗೆ. ಮತ್ತು ಅವ್ರಿಗೆ ದಾರಿ ತೋರಿಸಿ ನೆರವಾಗೋದು. ಸೊ ಸಪೋಸ್ ಈಗ ನೀವು ಒಂದು ಕಾರ್ ಸೆಕ್ಷನ್ ಒಳಗೆ ಇರ್ತೀರಿ. ಓಕೆ, ನಿಮ್ಗೆ ಅವರು ಇದಕ್ಕಿಂತ ಹೆಚ್ಚಿನ ರೇಟಿನ ಕಾರ್ ತೋರಿಸಿರಪ್ಪ ಅಂತಂದ್ರೆ ನೀವು ಅವ್ರು ಬೇರೆ ಸೆಕ್ಷನ್ಗೂ ಏನು ಮಾಡ್ಬೋದ್ರಿ, ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಮಾರ್ಗದರ್ಶನವನ್ನು ನೀಡ್ಬೋದು. ಮೂರನೇದು, ಗ್ರಾಹಕರಿಗೆ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಮತ್ತು ಅವರ ಮಾತುಗಳನ್ನು ಸರಿಯಾಗಿ ಆಲಿಸುವ ಮುಖಾಂತರ ವಾಹನವನ್ನು ಆಯ್ಕೆ ಮಾಡಲು ಏನು ಮಾಡಬೇಕು, ಗ್ರಾಹಕರಿಗೆ ಸಹಾಯ ಮಾಡಬೇಕು. ಸೊ ಕಸ್ಟಮರ್ ನಿಮ್ಮ ಜೊತೆ ಮಾತಾಡ್ತಿರ್ತಾರಲ್ಲ, ಅವ್ರು ಮಾತಾಡೋ ಮಾತುಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಎರಡನೇದು, ಸೊ ಅವ್ರಿಗೆ ಯಾವ ಥರ ಗಾಡಿ ಬೇಕು, ಅವ್ರ ಮನೆಯಾಗ ಎಷ್ಟು ಜನ ಅದಾರ, ಅವ್ರದ್ದು ಬಜೆಟ್ ಎಷ್ಟು, ಅವ್ರ ಟಾರ್ಗೆಟ್ ಎಷ್ಟು, ಸೊ ಅವ್ರು ಲೋನ್ ಮಾಡ್ಕೋತಾರ ಏನು ಪೂರ್ತಿ ಕ್ಯಾಶ್ ಕೊಡ್ತೋಗೋತಾರೆ, ಎಲ್ಲವನ್ನು ನೀವು ಅವ್ರನ್ನ ಸರಿಯಾಗಿ ಆಲಿಸ್ಬೇಕು. ಅವ್ರಿಗೆ ಗೈಡ್ ಮಾಡ್ತಾ, ಅವ್ರ ಪ್ರಶ್ನೆಗಳನ್ನು ಕೇಳ್ತಾ, ಪ್ರಶ್ನೆಗಳಿಗೆ ಉತ್ತರಿಸ್ತಾ, ಅವ್ರಿಗೆ ಬೇಕಾಗಿರ್ತಕ್ಕಂಥ ವಾಹನವನ್ನು ಏನು ಮಾಡಬೇಕು, ನೀವು ಸೇಲ್ ಮಾಡಬೇಕು. ನೆಕ್ಸ್ಟ್, ಉತ್ಪನ್ನದ ಕಾರ್ಯನಿರ್ವಹಣೆ ಮತ್ತು ಅನ್ವಯಿಸುವಿಕೆ ಮತ್ತು ಪ್ರಯೋಜನಗಳನ್ನು ಏನು ಮಾಡಬೇಕು ರೀ, ಸಂಪೂರ್ಣವಾಗಿ ವಿವರಿಸಬೇಕು. ಉತ್ಪನ್ನದ ಕಾರ್ಯಕ್ಷಮತೆ ಅಂದರೆ ಏನಪ್ಪ ಅಂತಂದ್ರೆ, ಸೊ ಈಗ ನೀವು ಅವ್ರಿಗೆ ಪ್ರಾಡಕ್ಟ್ ಮಾರಾತ್ತೀರಿ, ಆ ಪ್ರಾಡಕ್ಟ್ ಎಷ್ಟು ದಿನ ಬರ್ತೈತಿ, ಅದನ್ನು ಹೆಂಗೆ ನಾವು ಇನ್ಸರ್ಟ್ ಮಾಡಬೇಕು, ಮತ್ತು ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಎಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ನೆಕ್ಸ್ಟ್, ಗ್ರಾಹಕರಿಗೆ ಲಭ್ಯವಿರುವ ಎಲ್ಲ ಐಚ್ಛಿಕ ಸಾಧನಗಳನ್ನು ವಿವರಣೆ ಮಾಡೋದು. ಎಲ್ಲ ಐಚ್ಛಿಕ ಸಾಧನ ಅಂದ್ರೆ ನೋಡಿರಿ, 3 ವರ್ಷನ್ ಇರ್ತೈತೆ ರೀ ಕಾರ್ ಒಳಗಡೆ. ಓಕೆ, ಯಾವುದು ಫಸ್ಟ್ ಲೋ ವರ್ಷನ್, ಮಿಡ್ಲ್ ವರ್ಷನ್ ಮತ್ತು ಇನ್ನೊಂದು ಹೈ ಎಂಡ್ ವರ್ಷನ್ ಅಂತ ಇರ್ತೈತೆ. ಸೊ ಈ ಮೂರನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅವ್ರು ಯಾವ್ದು ತೊಗೋತಾರ, ಅವ್ರ ಹತ್ರ ಎಷ್ಟು ಬಜೆಟ್ ಐತಿ, ಇಟ್ಸ್ ಡಿಪೆಂಡ್ಸ್ ಆನ್ ದೇರ್ ಪರ್ಚೇಸಿಂಗ್ ಕ್ವಾಲಿಟಿ. ಗ್ರಾಹಕರಿಗೆ ವಾಹನವನ್ನು ಖರೀದಿಸುವ ಮೊದಲು ಇಚ್ಛಿಸಿದರೆ ಟೆಸ್ಟ್ ಡ್ರೈವ್ಗಳನ್ನು ನೀಡುವುದು. ಸಪೋಸ್ ಅವ್ರಿಗೇನಾದರೂ ಅವ್ರು ಯಾವುದಾದ್ರೂ ಒಂದು ಕಾರ್ ಚಾಯ್ಸ್ ಮಾಡಿದ್ರಪ್ಪ, ಓಕೆ, ಬೈಕ್ ಚಾಯ್ಸ್ ಮಾಡಿದ್ರಂದ್ರೆ ಅವ್ರಿಗೆ ಏನು ಮಾಡ್ಬೇಕ್ರಿ, ನೀವು ಒಂದು ರೌಂಡ್ ಹೊಡ್ಕೊಂಬರ್ರಿ ಅಂತ ಏನು ಮಾಡ್ಬೇಕ್ರಿ, ಅವ್ರಿಗೆ ಟೆಸ್ಟ್ ಡ್ರೈವ್ಗಳನ್ನು ನೀಡಬೇಕು. ಹೊಸ ಉತ್ಪನ್ನಗಳ ವೈಶಿಷ್ಟ್ಯಗಳನ್ನು, ಮೌಲ್ಯಗಳನ್ನು ಮತ್ತು ಸೌಕರ್ಯ ಬಗ್ಗೆ ಗ್ರಾಹಕರಿಗೆ ಏನು ಮಾಡ್ಬೇಕ್ರಿ, ವಿವರಿಸಿರ್ಬೇಕು. ಓಕೆ, ಸೊ ಯಾವುದೊಂದು ಪ್ರಾಡಕ್ಟ್ ಐತಂದ್ರೆ ಅದರದ್ದು ಲೈಫ್ ಸ್ಪ್ಯಾನ್ ಎಷ್ಟು, ಅದೆಷ್ಟು ವರ್ಷ ಬಾಳಿಕೆ ಬರ್ತೈತಿ, ಅದರ ಅನುಕೂಲಗಳೇನು, ಅನಾನುಕೂಲಗಳೇನು, ಅದ್ರ ಬಗ್ಗೆ ಎಲ್ಲ ಏನು ಮಾಡ್ಬೇಕು, ನೀವು ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟ್, ಓಕೆ, ಇಂಜಿನ್ ತೈಲವನ್ನು ಬದಲಾಯಿಸಲು ಬಳಸುವ ವಿವಿಧ ಹಂತಗಳನ್ನು ಪಟ್ಟಿ ಮಾಡಿರೋದಕ್ಕೆ ನಾವು ಓಕೆ ಒಂದೊಂದು ನೋಡೋಣ. ನಾವು ಫಸ್ಟ್ ಏನು ಮಾಡ್ಬೇಕು ರೀ, ವಾಹನವನ್ನು ಸರಿಯಾದ ಜಾಗದಲ್ಲಿ ಪಾರ್ಕ್ ಮಾಡಬೇಕು. ಆಮೇಲೆ ಪಾರ್ಕಿಂಗ್ ಬ್ರೇಕನ್ನು ಅಪ್ಲೈ ಮಾಡಬೇಕು. ವಾಹನದ ಎಲ್ಲ ಕಿಟಕಿ ಭಾಗಗಳನ್ನು ಏನು ಮಾಡಬೇಕು, ಮುಚ್ಚಬೇಕು. ಓಕೆ, ಇದು ಸಿಂಪಲ್ ಫಾಸ್ಟ್ ಪ್ರೊಸೀಜರ್ ಇದೆ. ಓಕೆ, ಸಪೋಸ್ ನೀವೇನಾದರೂ 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ವಾಹನಗಳನ್ನ ಓಡಿಸ್ಕೊಂಡು ಬಂದಿದ್ರಪ್ಪ ಅಂದರೆ ವಾಹನವು ಸ್ವಲ್ಪ ಆರಲು ಅಂದರೆ ಸ್ವಲ್ಪ ಬೆಚ್ಚಗಿರ್ತೈತೆ ರೀ ಇಂಜಿನ. ಸೊ ಅದು ಸ್ವಲ್ಪ ಕೋಲ್ಡ್ ಆಗಕ್ಕೆ ನೀವೇನು ಮಾಡ್ಬೇಕು ರೀ, ಸ್ವಲ್ಪ ಸಮಯವನ್ನು ಕೂಡ ಏನು ಮಾಡ್ಬೇಕು, ನೀವು ನೀಡಬೇಕು. ಎರಡನೇದು ಪಾರ್ಕಿಂಗ್ ಬ್ರೇಕ್ ಆನ್ ಮಾಡ್ಬೇಕು ರೀ. ಓಕೆ, ಮೂರನೇದು ವಾಹನದ ಮುಂದಿರುವ ಬಾನೆಟನ್ನು ಏನು ಮಾಡ್ಬೇಕು ರೀ, ರಿಮೂವ್ ಮಾಡಬೇಕು. ಓಕೆ, ಬಾನೆಟ್ ರಿಮೂವ್ ಮಾಡಿ ಎದಕ್ಕೆ ಮಾಡ್ಬೇಕಂದ್ರೆ ಆಯಿಲ್ ಕ್ಯಾಪ್ ಏನಿರ್ತೈತೆ ರೀ ಇಂಜಿನ್ ಕಂಪಾರ್ಟ್ಮೆಂಟ್ ಒಳಗೆ ಇರ್ತೈತೆ, ಅದಕ್ಕೋಸ್ಕರ ಬಾನೆಟನ್ನು ಏನು ಮಾಡಬೇಕು, ರಿಮೂವ್ ಮಾಡಬೇಕು. ನೆಕ್ಸ್ಟ್, ಹೈಡ್ರಾಲಿಕ್ ಜಾಕನ್ನು ಬಳಸಿ ವಾಹನವನ್ನು ಮೇಲೆ ಕೆತ್ತಬೇಕು ರೀ. ಜಾಕ್ ಸ್ಟ್ಯಾಂಡನ್ನು ಮೂಲಕ ಏನು ಮಾಡ್ಬೇಕು ರೀ, ಸಪೋರ್ಟನ್ನು ನೀಡಬೇಕು. ಓಕೆ, ಸೊ ಹೈಡ್ರಾಲಿಕ್ ಜಾಕನ್ನು ಏನು ಮಾಡ್ಬೇಕು ರೀ, ಹೈಡ್ರಾಲಿಕ್ ಜಾಕ್ನಿಂದ ವೆಹಿಕಲನ್ನು ಲಿಫ್ಟ್ ಮಾಡಿ, ಸೊ ಚಸ್ಸಿಸ್ನ ಕೆಳಗಡೆ ಜಾಕ್ ಸ್ಟ್ಯಾಂಡ್ಗಳ ಸಪೋರ್ಟನ್ನು ನೀಡಿ ವಾಹನವನ್ನು ಸ್ವಲ್ಪ ಲಿಫ್ಟ್ ಮಾಡಬೇಕು. ಸೊ ಅದಾದಮೇಲೆ ಏನು ಮಾಡ್ಬೇಕು ರೀ, ವಾಹನದ ಬಾನೆಟ್ ಏನು ನೀವು ಓಪನ್ ಮಾಡಿರ್ತೀರಲ್ಲ ಅದರಲ್ಲಿ ಏನು ಮಾಡಬೇಕು, ಆಯಿಲ್ ಕ್ಯಾಪನ್ನು ಪತ್ತೆ ಮಾಡಬೇಕು. ಓಕೆ, ಆ ಆಯಿಲ್ ಕ್ಯಾಪನ್ನು ರಿಮೂವ್ ಮಾಡಬೇಕು. ಓಕೆ, ಡಿಪ್ಸ್ಟಿಕ್ ಬಳಸಿ ಏನು ಮಾಡ್ಬೇಕು ರೀ, ತೈಲ ಮಟ್ಟವನ್ನು ಪರಿಶೀಲನೆ ಮಾಡಬೇಕು. ಇಲ್ಲಿ ತೈಲ ಮಟ್ಟ ಅಂದ್ರೆ ನೋಡಿರಿ, ಒಂದನೇದು ಕ್ವಾಲಿಟಿ ಚೆಕ್ ಮಾಡಬೇಕು ಎಷ್ಟೈತಿ, ಎರಡನೇದು ಕ್ವಾಂಟಿಟಿ ಚೆಕ್ ಮಾಡಬೇಕು. ಕ್ವಾಲಿಟಿ ಅಂದ್ರೆ ಆಯಿಲ್ ಬ್ಲ್ಯಾಕ್ ಆಯಿತು ರೆಡ್ ಆಯಿತು ಅದನ್ನು ಚೆಕ್ ಮಾಡ್ಬೇಕು ರೀ. ಕ್ವಾಂಟಿಟಿ ಅಂದರೆ ಎಷ್ಟು ಪ್ರಮಾಣ ಐತೆ ಅನ್ನೋದು ಚೆಕ್ ಮಾಡಬೇಕು. ನೆಕ್ಸ್ಟ್, ವಾಹನದ ಇಂಜಿನ್ ಕೆಳಗಡೆ ಟ್ರೇಯನ್ನು ಇರಿಸ್ಬೇಕು. ಓಕೆ, ವಾಹನದ ಕೆಳಗಡೆ ಏನು ಮಾಡಬೇಕು ರೀ, ಟ್ರೇ ಅಥವಾ ಕಂಟೈನರ್ ಅಥವಾ ಫನಲನ್ನು ಇರಿಸ್ಬೇಕು. ಇರಿಸಿ ಏನು ಮಾಡಬೇಕು, ಸೊ ನೀವೇನು ಮಾಡಬೇಕು, ಚೆಕ್ ಮಾಡಬೇಕು. ಓಕೆ, ಸೊ ಆಯಿಲ್ ಎಷ್ಟೈತಿ, ಸೊ ಆಯಿಲ್ ರಿಮೂವ್ ಮಾಡಬೇಕು ಬೇಡ ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕು. ಅದಾದಮೇಲೆ ಡ್ರೈನ್ ಪ್ಲಗನ್ನು ತಿರುಗಿಸಿ ಡ್ರೈನ್ ಪ್ಲಗನ್ನು ಹೊರತೆಗೆಯಿರಿ ಮತ್ತು ಸುಟ್ಟಂಥ ತೈಲವನ್ನು ಹೊರಹೋಗಲು ಅನುಮತಿಸಿರಿ. ಸೊ ಆಯಿಲ್ ಏನಾದರೂ ಡ್ಯಾಮೇಜ್ ಆಗಿತ್ತಪ್ಪ, ಸೊ ಡ್ಯಾಮೇಜ್ ಅಂದ್ರೆ ಏನು ರೀ, ಹಾಳಾಗಿತ್ತಂತಂದ್ರೆ ಸೊ ನೀವೇನು ಮಾಡ್ಬೇಕು ರೀ, ಕಂಟೈನರ್ ಇಟ್ಟಿರ್ತೀರಲ್ಲ ರೀ, ಸೊ ಡ್ರೈನ್ ಪ್ಲಗ್ ಸಾಕೆಟ್ ರೆಂಚನ್ನು ಬಳಸಿ ಆ ಡ್ರೈನ್ ಪ್ಲಗನ್ನು ಏನು ಮಾಡ್ಬೇಕು ರೀ, ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಂದ ಆಯಿಲ್ ಹೋಗಲು ಏನು ಮಾಡ್ಬೇಕು ರೀ, 5 ನಿಮಿಷಗಳ ಕಾಲ ಏನು ಮಾಡಬೇಕು, ಕಾಯಬೇಕು. ನೆಕ್ಸ್ಟ್, ನಂತರ ಖರೀದಿಸಿದ ಹೊಸ ಇಂಜಿನ್ ಆಯಿಲನ್ನು ಸರಿಯಾಗಿ ಏನು ಮಾಡ್ಬೇಕು ರೀ, ತುಂಬಿಸ್ಬೇಕು.
ಅಂದ್ರೆ ಅವ್ರು ನಿಮ್ಗೆ ಕ್ವಾಂಟಿಟಿ ಕೊಟ್ಟಿರ್ತಾರೆ. ಓಕೆ, ಆ ಕ್ವಾಂಟಿಟಿ ಪ್ರಕಾರ ಎಷ್ಟು ಲೀಟ್ರ್ ಅಥವಾ ಎಷ್ಟು ml ನೀವು ಆಯಿಲ್ ಹಾಕಬೇಕಲ್ಲ ಅದನ್ನು ಏನು ಮಾಡ್ಬೇಕು ರೀ. ಸೊ ಹೊಸ ಇಂಜಿನ್ ಆಯಿಲನ್ನು ಆಯಿಲ್ ಕ್ಯಾಪ್ನಲ್ಲಿ ಏನು ಮಾಡ್ಬೇಕು ರೀ, ಹಾಕಬೇಕು. ಓಕೆ, ಸೊ ಯಾವಾಗ ನೀವೇನು ಆಯಿಲ್ ಏನು ಹೋಗಿರ್ತೈತಲ್ಲ, ಆಯಿಲ್ ಹೋಗಿಂದ ಸುಟ್ಟಂಥ ಆಯಿಲ್ ಹೊರಗಡೆ ಹೋಗಿಂದ ಹೊಳ್ಳಿ ಆ ಡ್ರೈನ್ ಪ್ಲಗನ್ನು ನೀವು ಹಾಕಬೇಕು. ಸೊ ಆ ಪಾಯಿಂಟನ್ನು ಇಲ್ಲಿ ಮಿಸ್ ಮಾಡೀನಿ. ಆ ಡ್ರೈನ್ ಪ್ಲಗನ್ನು ಹೊಳ್ಳಿ ನೀವು ಟೈಟ್ ಮಾಡಿ ಆಮೇಲೆ ಆಯಿಲ್ ಹಾಕ್ಬೇಕು ಹೊಸದು. ಓಕೆ, ಸೊ ನೀವು ಒಂದು ವೇಳೆ ಹಾಕ್ಲಾರ್ದೆ ನೀವು ಹಂಗೆ ಹಾಕಿದ್ರೆ ಅಂದ್ರೆ ಏನಾಗ್ತೈತೆ ರೀ, ಆಯಿಲ್ ಮತ್ತು ಆ ಹೊಸ ಆಯಿಲ್ ಏನಾಗ್ತೈತೆ ರೀ, ಸುಟ್ಟಂಥ ಆಯಿಲ್ ಜೊತೆ ಏನಾಗ್ತೈತೆ ರೀ, ಕೆಳಗಡೆ ದರ ಇಳಿದೋಗಿ ಮಿಕ್ಸ್ ಆಗ್ತೈತೆ. ನೆಕ್ಸ್ಟ್, ನಂತರ ವಾಹನವನ್ನು 10 ನಿಮಿಷಗಳ ಕಾಲ ಚಲಾಯಿಸಿ ನೋಡಬೇಕು, ಪರೀಕ್ಷಿಸಬೇಕು, ಸೋರಿಕೆಯನ್ನು ಇದ್ದರೆ ಗಮನಿಸಬೇಕು. ಓಕೆ, ಸೊ ಇದೆಲ್ಲ ಮುಗಿದ ಆಮೇಲೆ ವೆಹಿಕಲ್ ಸೌಂಡ್ ಪರೀಕ್ಷೆ ಮಾಡಬೇಕು ರೀ. ಎರಡನೇದ ಸೋರಿಕೆಯನ್ನು ಪರಿಶೀಲನೆ ಮಾಡಬೇಕು. ಆಟೋಮೊಬೈಲ್ನಲ್ಲಿ ವಾಹನಗಳಲ್ಲಿ ಸ್ಟೇರಿಂಗ್ ಗೇರ್ ಬಾಕ್ಸ್ಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾನೆ. ಓಕೆ, ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಬೈಪಟ್ ಹಾಕಿಬಿಡ್ಬೇಕು. ವರ್ಮ್ ಆ್ಯಂಡ್ ವೀಲ್, ವರ್ಮ್ ಆ್ಯಂಡ್ ಸೆಕ್ಟರ್, ವರ್ಮ್ ಆ್ಯಂಡ್ ನಟ್ ಮತ್ತು ವರ್ಮ್ ಆ್ಯಂಡ್ ರೋಲರ್ ಅಂತೇಳಿ ಇವು 4 ಬರ್ತಾವೆ. ಸೊ ಇವನ್ನ ಏನು ಮಾಡಿರಿ, ನೀವು ಬೈಪಾಟ್ ಮಾಡಿಬಿಡ್ರಿ. ಓಕೆ, ನೆಕ್ಸ್ಟ್, ಸೊ ಎಲೆಕ್ಟ್ರಿಕಲ್ ವ್ಯವಸ್ಥೆಯಲ್ಲಿ ಬಳಸುವ ವಿವಿಧ ರೀತಿಯ ಉಪಕರಣ ಪಟ್ಟಿ ಮಾಡಿರಿ ಅಂತ ಇವನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ. ಸಿಂಪಲ್ ಅದಾವ್ರಿ ಇವು. ಸೊ ಬ್ಯಾಟ್ರಿ, ಸೊ ನೋಡಿರಿ ಇದಕ್ಕೆ ನಾವೇನಂತೀವಿ ರೀ, ಎಲೆಕ್ಟ್ರಿಕಲ್ ಸಿಸ್ಟಮ್ನ ಹಾರ್ಟ್ ಅಂತ ಕರಿತೀವಿ. ಇದೇನು ಮಾಡ್ತೈತೆ ರೀ, ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಏನು ಮಾಡ್ತೈತೆ ರೀ, ಸ್ಟೋರ್ ಮಾಡ್ತೈತಿ. ಓಕೆ, ಅವಶ್ಯಕತೆ ಇದ್ದಾಗ ಇಂಜಿನ್ನ ಅಥವಾ ವಾಹನದ ಎಲ್ಲ ಎಲೆಕ್ಟ್ರಿಕಲ್ ಉಪಕರಣಗಳಿಗೆ ಏನು ಮಾಡ್ತೈತೆ ರೀ, ಕರೆಂಟನ್ನು ಸರಬರಾಜು ಮಾಡ್ತೈತಿ. ಓಕೆ, ಸೊ ಆಲ್ಟರ್ನೇಟರ್ ಇದೇನು ಮಾಡ್ತೈತೆ ರೀ, ರೆಕ್ಟಿಫೈಯರ್ನ ಸಹಾಯದಿಂದ AC ಕರೆಂಟಿಂದ DC ಕರೆಂಟಿಗೆ ಏನು ಮಾಡ್ತೈತೆ ರೀ, ಕರೆಂಟನ್ನು ಕನ್ವರ್ಟ್ ಮಾಡ್ತೈತಿ, ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ತೈತಿ. ಓಕೆ, ಕ್ರ್ಯಾಂಕ್ ಶಾಫ್ಟ್ನಿಂದ ಇದಕ್ಕೆ ಏನು ಮಾಡ್ತೀವಿ ನಾವು, ಪವರ್ನ ಸಪ್ಲೈ ಮಾಡ್ತೇವೆ. ಕಂಡಕ್ಟರ್ಸ್, ಓಕೆ, ಗೋ ಫಾರ್ ದ ಸೈನ್ಸ್ ಟೀಚರ್. ನಾವು ವೋಲ್ಟೇಜ್ ರೆಗ್ಯುಲೇಟರ್, ವೋಲ್ಟೇಜನ್ನು ರೆಗ್ಯುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ರೀ. ಕರೆಂಟ್ ರೆಗ್ಯುಲೇಟರ್, ಕರೆಂಟನ್ನು ರೆಗ್ಯುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ. ಕಟೌಟ್ ಘಟಕ, ಸೊ ಇದನ್ನು ನಾವು ಬ್ಯಾಟ್ರಿಯ ಸುರಕ್ಷತಾ ಸಾಧನ ಅಂತ ಕರಿತೇವೆ. ಓಕೆ, ಇದನ್ನು 1 ಮಾರ್ಕ್ಸಿಗೂ ಏನು ಮಾಡ್ತಾನೆ ರೀ, ಕೇಳ್ತಾನೆ. ಎರಡನೇದು ಏನು ಮಾಡ್ತೈತೆ ರೀ, ಇದು ಬ್ಯಾಟ್ರಿ ಏನಾರ 100% ಚಾರ್ಜ್ ಆತ ಅಂತ ತಿಳ್ಕೊರಿ. ಸೊ ಎಲೆಕ್ಟ್ರಿಕಲ್ ಸಪ್ಲೈನ ಏನು ಮಾಡ್ತೈತೆ ರೀ, ಇದು ಕಟ್ ಆಫ್ ಮಾಡ್ತೈತೆ. ನೆಕ್ಸ್ಟ್ ಬರ್ತೈತೆ ರೀ ಸ್ಪಾರ್ಕ್ ಪ್ಲಗ್. ಓಕೆ, at the end of the compression stroke it will provide the electrical spark. Okay, next, ಇಲ್ಲಿ ಇನ್ನೊಂದು ಪಾಯಿಂಟ್ ಐತ್ರಿ, ನಾ ಮಿಸ್ ಮಾಡೀನಿ. ದಹನ ಸುರುಳಿ ಅಂದರೆ ಇಗ್ನಿಷನ್ ಕಾಯಿಲ್ ಅಂತ ಕರಿತೀವಿ. ಇದೇನು ಮಾಡ್ತೈತೆ ಅಂದ್ರೆ 12 ವೋಲ್ಟಿಂದ 22,000 ವೋಲ್ಟಿಗೆ ಏನು ಮಾಡ್ತೈತೆ ರೀ, ಕರೆಂಟನ್ನು ಜಂಪ್ ಮಾಡ್ತೇವೆ. ಓಕೆ, ಇಷ್ಟು ಗೊತ್ತಿದ್ರೆ ನಿಮ್ಗೆ ಸಾಕು. ಇದನ್ನು 1 ಮಾರ್ಕ್ಸಿಗೂ ಕೇಳ್ತಾನೆ ರೀ. ಸೊ ನೆಕ್ಸ್ಟ್ ಬರ್ತೈತೆ ರೀ ಇಂಧನ ಫಿಲ್ಟರ್. ಓಕೆ, ಇಂಧನ ಫಿಲ್ಟರ್ ಅಂದ್ರೆ ನೋಡಿರಿ, ಫ್ಯೂಲನ್ನು ಕ್ಲೀನ್ ಮಾಡುವಂಥ ಒಂದು ಪ್ರಾಡಕ್ಟಿಗೆ ಫ್ಯೂಲ್ ಫಿಲ್ಟರ್ ಅಂತ ಕರಿತೀವಿ. ಓಕೆ, ಸೊ ಇದು ಬ್ಲಾಕ್ ಆತ ಅಂತ ತಿಳ್ಕೊರಿ. ಅವಾಗ ಏನು ಮಾಡ್ಬೇಕು ರೀ, ಇದನ್ನು ನಾವು ಚೇಂಜ್ ಮಾಡ್ಬೇಕಾ. ಓಕೆ, ಬ್ಲಾಕೇಜ್ ಜಾಸ್ತಿ ಆತಂದ್ರೆ ಏನಾಗ್ತೈತೆ ಗೊತ್ತ್ರಿ, ಇದು ಬ್ಲಾಕ್ ಜಾಸ್ತಿ ಆಗ್ತೈತಪ್ಪ ಅಂತಂದ್ರೆ ಸೊ ಇಂಧನದ ಒತ್ತಡ ಏನಾಗ್ತೈತೆ ರೀ, ಕಡಿಮೆ ಆಗ್ತೈತಿ. ಇಂಧನದ ಒತ್ತಡ ಕಡಿಮೆ ಆಗ್ತೈತಿ. ಸೊ ಅವಾಗ ಏನು ಮಾಡ್ಬೇಕು, ನಾವು ಇಂಧನ ಫಿಲ್ಟರ್ನ ಏನು ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಏನು ಮಾಡ್ಬೇಕು ರೀ, ಹೊಸ ಇಂಧನ ಫಿಲ್ಟರ್ನ ಖರೀದಿ ಮಾಡ್ಬೇಕು. ಓಕೆ, ಸೊ ಹಳೆ ಫಿಲ್ಟರ್ನ ಏನು ಮಾಡ್ಬೇಕು ರೀ, ಪತ್ತೆ ಮಾಡ್ಬೇಕು. ಸೊ ಇದೇನಿರ್ತೈತಿ ರೀ, ಸೊ ಇಂಜಿನ್ ಕ್ಯಾಬಿನ್ ಒಳಗೆ ಇರ್ತೈತಿ, ಇಲ್ಲ ಅಂತಂದ್ರೆ ಫ್ಯೂಲ್ ಟ್ಯಾಂಕ್ ಬಳಿ ಇರ್ತೈತಿ. ಓಕೆ, ಸೊ ಮ್ಯಾನುಫ್ಯಾಕ್ಚರರ್ಸ್ ಅಂದರೆ ತಯಾರಕರು ಶಿಫಾರಸು ಮಾಡಿದರ ಅನುಬಂಧದ ಮೇಲೆ. ಓಕೆ, ಸೊ ಅವ್ರು ಯಾವುದು ಮೆನ್ಷನ್ ಮಾಡಿರ್ತಾರಲ್ಲ ಅದನ್ನ ಏನು ಮಾಡ್ಬೇಕು ರೀ, ಹೊಸ ಇಂಧನ ಫಿಲ್ಟರ್ನ ನೀವು ಪರ್ಚೇಸ್ ಮಾಡ್ಬೇಕಾ. ಓಕೆ, ಇಲ್ಲೇನು ಮಾಡಬೇಕಪ್ಪ ಅಂತಂದ್ರೆ ಹಳೆ ಇಂಧನ ಫಿಲ್ಟರ್ನ ಏನು ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ಸೊ ಹೊಸ ಇಂಧನ ಫಿಲ್ಟರ್ನ ನೀವೇನು ಮಾಡ್ಬೇಕು ರೀ, ಹಾಕುವಾಗ ಕ್ಲ್ಯಾಂಪ್ ಬೋಲ್ಟನ್ನು ಏನು ಮಾಡ್ಬೇಕು ರೀ, ನಟ್ ಬೇರ್ಪಡಿಸುವಾಗ ಏನು ಮಾಡ್ಬೇಕು ರೀ, ರಿಮೂವ್ ಮಾಡ್ಬೇಕು. ಆಮೇಲೆ ಏನು ಮಾಡ್ಬೇಕು ರೀ, ಹೊಸದು ಹಾಕಿ ಏನು ಮಾಡ್ಬೇಕು ರೀ, ಕ್ಲ್ಯಾಂಪ್ ಬೋಲ್ಟನ್ನು ಏನು ಮಾಡ್ಬೇಕು ರೀ, ತಳ್ಳಬೇಕು. ಆಮೇಲೆ ಹಳೆ ಫಿಲ್ಟರ್ನ ತೆಗೆದು ಹಾಕಿ ಏನು ಮಾಡ್ಬೇಕು ರೀ, ಹೊಸ ಫಿಲ್ಟರ್ನೊಂದಿಗೆ ಬದಲಾವಣೆ ಮಾಡಬೇಕು. ಇಂಜಿನನ್ನು ರನ್ ಮಾಡಿ 10 ನಿಮಿಷಗಳ ಕಾಲ ಪರಿಶೀಲಿಸಿ ಅಂತಿದೆ. ಸೊ ಇಲ್ಲಿ ನಾನು ನಿಮಗೆ ಸರಳ ಒಳಗೆ ಹೇಳ್ತೇನೆ ನೋಡಿರಿ. ಫಸ್ಟ್ ಏನು ಮಾಡಿರಿ, ಗಾಡಿ ಪಾರ್ಕ್ ಮಾಡಿರಿ. ಓಕೆ, ಎರಡನೇದು ಏನು ಮಾಡಿರಿ, ಬಾನೆಟ್ ಓಪನ್ ಮಾಡಿರಿ. ಮೂರನೇದು ಹಳೆ ಇಂಧನ ಫಿಲ್ಟರನ್ನು ಪತ್ತೆ ಮಾಡಿರಿ. ಓಕೆ, ಹಳೆ ಇಂಧನ ಫಿಲ್ಟರ್ ತೆಗೀರಿ, ಹೊಸ ಇಂಧನ ಫಿಲ್ಟರನ್ನು ಫಿಕ್ಸ್ ಮಾಡಿರಿ. ಓಕೆ, ಅದಾದಮೇಲೆ 10 ನಿಮಿಷಗಳ ಕಾಲ ವಾಹನವನ್ನು ಚಲಾಯಿಸಿ ನೋಡಿರಿ. ಇಷ್ಟು ನೀವು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಪಾಯಿಂಟ್. ಸೊ ನೋಡಿರಿ, ಆಟೋಮೊಬೈಲ್ನಲ್ಲಿ ಬಳಸುವ ಯಾವುದಾದ್ರೂ 6 ಉಪಕರಣಗಳನ್ನ ಪಟ್ಟಿ ಮಾಡಿರಂತೆ ಏನವ. ಸೊ ಯೂನಿವರ್ಸಲ್ ಕ್ಲಚ್ ಹೋಲ್ಡಿಂಗ್ ಟೂಲ್ ಎದಕ್ಕೆ ಯೂಸ್ ಮಾಡ್ತೇವಪ್ಪ ಅಂತಂದ್ರೆ, ಕ್ಲಚ್ನ ಮಧ್ಯಭಾಗದಲ್ಲಿರುವ
ಸೆಂಟರ್ ನಟ್ಟನ್ನು ರಿಮೂವ್ ಮಾಡುವಾಗ ಕಾಂಪ್ರೆಸರ್ ಕ್ಲಚನ್ನು ಹಿಡಿದಿಟ್ಕೊಳ್ಳಲು ಏನು ಮಾಡ್ತೀವಿ ನಾವು ಯೂನಿವರ್ಸಲ್ ಕ್ಲಚ್ ಹೋಲ್ಡಿಂಗ್ ಟೂಲ್ ಯೂಸ್ ಮಾಡ್ತೀವಿ. ಟಾರ್ಕ್ ರೆಂಚ್. ಸೊ ಈ ಇಂಜಿನ್ ಸ್ಟಡ್ಗಳನ್ನು ನಟ್ ಮತ್ತು ಬೋಲ್ಟ್ಗಳನ್ನು ಬಿಗಿಗೊಳಿಸುವಾಗ ಸರಿಯಾದ ಟಾರ್ಕನ್ನು ಅನ್ವಯ ಮಾಡಲು ನಾವೇನು ಮಾಡ್ತೀವಿ ಟಾರ್ಕ್ ರೆಂಚನ್ನು ಬಳಸ್ತೀವಿ. ಟ್ಯಾಪೆಟ್ ರೆಂಚ್. ಸೊ ಟ್ಯಾಪೆಟ್ ರೆಂಚ್ ಎರಡು ನಿರ್ದಿಷ್ಟ ಒಂದು ವಸ್ತುವಿನ ಎರಡು ನಿರ್ದಿಷ್ಟ ಬದಿಗಳ ಅಥವಾ ಸ್ಥಿರಪಡಿಸಿದ ಬದಿಗಳ ಅನ್ನು ಏನು ಮಾಡಾಕ್ರಿ ಬಿಗಿಗೊಳಿಸಲು ಮತ್ತು ಸಡಿಲಗೊಳಿಸಲು ಏನು ಮಾಡ್ತೇವೆ ನಾವು ಬಳಸ್ತೀವಿ. ಪ್ಲೈವೀಲ್ ಪುಲ್ಲರ್ನ ರಿಮೂವ್ ಮಾಡಲು ಏನು ಮಾಡ್ತೇವೆ ನಾವು ಬಳಸ್ತೀವಿ. ಓಕೆ. ಸಾಕೆಟ್ ರೆಂಚ್. ಡ್ರೈನ್ ಪ್ಲಗನ್ನು ರಿಮೂವ್ ಮಾಡಲು ಏನು ಮಾಡ್ತೀವಿ ಡ್ರೈನ್ ಪ್ಲಗ್ ಸಾಕೆಟ್ ರೆಂಚನ್ನು ಯೂಸ್ ಮಾಡ್ತೀವಿ. ಪಿಯರ್ಸ್ ಪ್ಲೇಯರ್ ಇವನ್ನೆಲ್ಲ ಏನು ಮಾಡ್ರಿ ನೀವು ಬೈಪಾಟ್ ಹಾಕೊಂಬಿಡ್ರಿ. ಓಕೆ. ನೆಕ್ಸ್ಟ್ ಪ್ರಶ್ನೆ ಬರ್ತೈತ್ರಿ. ಓಕೆ. ಸೊ ಉತ್ತಮ ಬ್ರೇಕಿಂಗ್ ಸಿಸ್ಟಮ್ನ ಅವಶ್ಯಕತೆಗಳನ್ನ ಪಟ್ಟಿ ಮಾಡಿರಿ ಅಂತ ಅಂದ್ರೆ ಬ್ರೇಕ್ ಸರಿಯಾಗಿ ಕೆಲಸ ಮಾಡಬೇಕು. ಸೊ ಉತ್ತಮ ಬ್ರೇಕಿಂಗ್ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಕೇಳ್ಯಾನ್ರಿ. ಓಕೆ. ಸೊ ಬ್ರೇಕ್ಗಳು ವಾಹನವನ್ನು ಕಡಿಮೆ ದೂರ ಮತ್ತು ಸಮಯದಲ್ಲಿ ನಿಲ್ಲಿಸ್ಬೇಕು. ಸೊ ನೀವು ಬ್ರೇಕ್ ಅಪ್ಲೈ ಮಾಡಿದ ಕೂಡಲೇ ಏನಾಗಬೇಕು ರೀ ವಾಹನ ನೀವು ಅಂದ್ಕೊಂಡಂಥ ಸಮಯದಲ್ಲಿ ಆ ಸರ್ಟನ್ ಅಮೌಂಟ್ ಆಫ್ ಟೈಮ್ ಒಳಗೆ ಆ ಸರ್ಟನ್ ಅಮೌಂಟ್ ಆಫ್ ಪ್ಲೇಸ್ನಲ್ಲಿ ಏನಾಗಬೇಕು ರೀ ಸ್ಟಾಪ್ ಆಗಬೇಕು. ಎರಡನೇದು ಒಳ್ಳೆ ರಸ್ತೆ ಮತ್ತು ಕೆಟ್ಟ ರಸ್ತೆಗಳ ಬ್ರೇಕ್ಗಳು ಏನಾಗಬೇಕು ರೀ ಸರಿಯಾಗಿ ಕೆಲಸ ಮಾಡಬೇಕು. ಸೊ ರೋಡ್ ಸರಿ ಇಲ್ಲ ಅಂದರೂ ಬ್ರೇಕ್ ಅಪ್ಲೈ ಮಾಡಿದಾಗ ಬ್ರೇಕ್ ಹತ್ತಬೇಕು. ರೋಡ್ ಸರಿ ಇದ್ದರೂ ಬ್ರೇಕ್ ಅಪ್ಲೈ ಮಾಡಿದಾಗ ಬ್ರೇಕ್ ಹತ್ತಬೇಕು. ಮೂರನೇದು ಡ್ರೈವರ್ನಿಂದ ಪೆಡ್ಲಿಂಗ್ ಮಾಡುವ ಪ್ರಯತ್ನವು ಏನಾಗಿರ್ಬೇಕು ರೀ ಕಡಿಮೆ ಇರಬೇಕು. ಸೊ ಡ್ರೈವರ್ಗೆ ಪೆಡ್ಲಿಂಗ್ ಮಾಡೋಕೆ ಏನಾಗಬಾರ್ದು ರೀ ತ್ರಾಸ ಆಗಬಾರ್ದು, ಕಷ್ಟ ಆಗಬಾರ್ದು. ಪೆಡ್ಲಿಂಗ್ ಪ್ರಯತ್ನ ಅಥವಾ ಪೆಡ್ಲಿಂಗ್ ಫೋರ್ಸ್ ಏನಿರ್ಬೇಕು ರೀ ಕಡಿಮೆ ಇರಬೇಕು. ಓಕೆ. ನೆಕ್ಸ್ಟ್ ಎಲ್ಲ ಹವಾಮಾನದಲ್ಲಿ ಬ್ರೇಕ್ಗಳು ಸಮಾನವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಎಲ್ಲ ಹವಾಮಾನ ಅಂದ್ರೆ ಏನು ರೀ ಚಳಿಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಬ್ರೇಕ್ಗಳು ಸೌಂಡ್ ಮಾಡಬಾರ್ದು ರೀ ಮತ್ತು ಸರಿಯಾಗಿ ಕೆಲಸ ಮಾಡಬೇಕು. ಇದು ಕೆಲವೇ ಧರಿಸಿರುವ ಭಾಗಗಳನ್ನ ಹೊಂದಿರಬೇಕು. ಅಂದ್ರೆ ಧರಿಸಿರೋದು ಅಂದ್ರೆ ಏನು ರೀ ರಸ್ಟ್ ಆಗೋ ಪಾರ್ಟ್ಗಳನ್ನ ಹೊಂದಿರಬಾರ್ದು ರೀ ಇದು. ಓಕೆ. ಸೊ ರಸ್ಟ್ ಆಗತ್ತಪ್ಪ ಅಂತಂದ್ರೆ ಏನಾಕೈತೆ ರೀ ಮೇಂಟೆನೆನ್ಸಿಗೆ ಬರೋಕ್ಕೆ ಚಾಲು ಆಗ್ಬೇಕು. ಸೊ ಅದಕ್ಕೆ ಭಾಳ ರಸ್ಟ್ ಆಗದೇ ಇರತಕ್ಕಂಥ ಪಾರ್ಟ್ಗಳನ್ನ ಹೊಂದಿರಬೇಕು. ಇದಕ್ಕೆ ಕಡಿಮೆ ನಿರ್ವಹಣೆ ಅಗತ್ಯ ಇರಬೇಕು. ಅಂದ್ರೆ ಮೇಂಟೆನೆನ್ಸ್ ಕಡಿಮೆ ಇರಬೇಕು ರೀ. ಲಾಸ್ಟ್ ಬ್ರೇಕ್ಗಳನ್ನು ಅನ್ವಯಿಸುವಾಗ ಸ್ಟೇರಿಂಗ್ ರೇಖಾಗಣಿತವನ್ನು ಏನು ಮಾಡಬಾರ್ದು ರೀ ಹಾಳು ಮಾಡಬಾರ್ದು. ಓಕೆ. ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ ಅತಿಥಿ ಅಗತ್ಯಗಳನ್ನು ನಿರೀಕ್ಷಿಸುವುದು ಅಥವಾ ದೇಹ ಭಾಷೆಯನ್ನು ಏನು ಮಾಡಿರಿ ವಿಸ್ತರಿಸಬಾರ್ರಿ ಅಂತ ಸೊ ಅತಿಥಿ ಅಗತ್ಯಗಳನ್ನು ನಿರೀಕ್ಷಿಸುವುದು ಅಂತಂದ್ರೆ ಏನು ರೀ ಅವರಿಗೆ ಸಹಾಯ ಮಾಡಲು ಏನು ಮಾಡ್ಬೇಕು ರೀ ಹೆಚ್ಚುವರಿ ಮೈಲಿಯನ್ನು ಹೋಗೋದಕ್ಕಿಂತಲೂ ಹೆಚ್ಚಿನ ಏನೂ ಆಶ್ಚರ್ಯಗೊಳಿಸೋದಿಲ್ಲ ಅಂತ ಅಂದ್ರೆ ಅವ್ರನ್ನ ಭಾಳ ಎವಿಸ್ಕೊಂಡಿರ್ಸಂಗಿಲ್ಲ ರೀ. ಅವ್ರ ಅವ್ರಿಗೆ ಭಾಳ ನೀವು ಭಾಳ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದ್ರೆ ಅಂತ ತಿಳ್ಕೊರಿ ಅವ್ರೇನೋ ನೀವು ಜುಮ್ಲಾ ಮಾಡಕತ್ರ ಅಂತ ತಿಳ್ಕೊತಾರೆ ನಿಮ್ಮ ಜೊತೆ. ಓಕೆ. ಸೊ ಅವ್ರು ಎಷ್ಟು ಕೇಳ್ತಾರಲ್ಲ ಅಷ್ಟು ನೀವೇನು ಮಾಡಬೇಕು ಅವ್ರಿಗೆ ಸರಿಯಾದ ಮಾಹಿತಿಯನ್ನು ನೀವು ಕೊಟ್ಟರೆ ಸಾಕು. ಎರಡನೇದು ನಿಮ್ಮ ಗ್ರಾಹಕರು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸುವ ಮಾರ್ಗಗಳಿಗಾಗಿ ಯಾವಾಗಲೂ ನೋಡಿರಿ. ಓಕೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ನೀವು ಜಾಸ್ತಿ ಅವ್ರಿಗೆ ಏನು ಮಾಡಿರಿ ಸರ್ವಿಸ್ ಕೊಡಿರಿ. ಬಟ್ ಅವ್ರಿಗೆ ಏನು ಮಾಡಿರಿ ಭಾಳ ಹವಾ ಹಾಕಕ್ಕೆ ಹೋಗ್ಬೇಡ್ರಿ. ಓಕೆ. ನೆಕ್ಸ್ಟ್ ಹಾಗೆ ಮಾಡುವುದರಿಂದ ಕಾಳಜಿ ವಹಿಸುತ್ತೀರಿ ಎಂದು ಅವ್ರಿಗೆ ಏನಾಗ್ತೈತಿ ರೀ ಅನಿಸ್ತೈತಿ. ಸೊ ನೀವು ಅವ್ರ ಮಾತುಗಳನ್ನ ಕೇಳಿಸ್ಕೊಳತ್ತೀರಿ, ಅವ್ರ ಜೊತೆ ಚೆನ್ನಾಗಿ ಮಾತಾಡಕತ್ತೀರಿ ಅಂದ್ರೆ ನೀವು ಅವ್ರಿಗೆ ಏನು ಮಾಡತ್ತೀರಿ ಒಳ್ಳೆ ಸರ್ವಿಸ್ ಕೊಡತ್ತೀರಿ. ಅವ್ರ ಬಗ್ಗೆ ನಿಮ್ಮ ಕಾಳಜಿ ಐತೆ ಅನ್ನೋದಲ್ಲೇ ಅದೇ ತೋರ್ಪಡಿಕೆ ಆಗ್ತೈತಿ. ಓಕೆ. ಇದು ನಾವು ಹುಡುಕುತ್ತಿರುವ ಫೀಲ್ ಗುಡ್ ಫ್ಯಾಕ್ಟರ್ನೊಂದಿಗೆ ಏನಾಗ್ತೈತಿ ರೀ ಅವಲಂಬಿಸಿರುತ್ತದೆ. ಓಕೆ. ಸೊ ಈ ಥರ ಮಾಡಿದರೆ ಏನಾಗ್ತೈತಿ ರೀ ಅವ್ರಿಗೆ ಏನಾಗ್ತೈತಿ ಒಳ್ಳೆ ಫೀಲ್ ಗುಡ್ ಫ್ಯಾಕ್ಟರ್ ಅನುಭವ ಸಿಗ್ತೈತಿ. ಎರಡನೇದು ದೇಹ ಭಾಷೆ ಅಂದ್ರೆ ಏನು ರೀ ಬಾಡಿ ಲ್ಯಾಂಗ್ವೇಜ್. ಸೊ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಕನ್ಸಿಡರ್ ಆಕೈತೆ ಗೊತ್ತ್ರಿ ಅವ್ರು ನಿಮ್ಮ ಜೊತೆ ಮಾತಾಡುವ ಹೊತ್ನಾಗ ನೀವು ಅವ್ರನ್ನೇ ನೋಡ್ತಾ ಇರ್ಬೇಕು. ಅವ್ರ ಮಾತುಗಳನ್ನ ಸರಿಯಾಗಿ ಕೇಳಿಸ್ಕೋಬೇಕು. ಅವ್ರ ಜೊತೆ ಚೆನ್ನಾಗಿ ಅವ್ರಿಗೆ ನೀವು ಅವರಿಂದ ದೂರ ಇರಬೇಕು. ಸ್ವಲ್ಪ ಗ್ಯಾಪ್ ಇರ್ಬೇಕು ನಿಮ್ಮ ನಡುವೆ. ಅವ್ರ ಮೈ ಮೇಲೆ ಬಿದ್ದು ಮಾತಾಡಬಾರ್ದು ರೀ. ಓಕೆ. ಸೊ ನೀವು ಸಿಂಪಲ್ ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಬೇಕು. ಇನ್ನು ಐ ಕಾಂಟ್ಯಾಕ್ಟ್ ಅಂತಂದ್ರೆ ನೀವು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಏನು ಮಾಡ್ಬೇಕು ರೀ ಮಾತಾಡಬೇಕು. ಸಪೋಸ್ ಅವ್ರು ನಿಮ್ಮ ಜೊತೆ ಮಾತಾಡತ್ತಾರಂದ್ರೆ ನೀವು ಇನ್ನೊಬ್ಬರನ್ನ ನೋಡಬಾರ್ದು. ಸೊ ನೀವು ಅವ್ರಿಗೆ ಅನಿಸ್ಬೇಕಾದ್ರೆ ನಿಮ್ಮ ಮಾತುಗಳನ್ನು ಅವ್ರ ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ. ಓಕೆ. ಈ ಪ್ರಶ್ನೆ ಹೇಳೇನ್ರಿ ನಾನು ನಿಮಗೆ. ಓಕೆ. ನೆಕ್ಸ್ಟ್ ಬರ್ತೈತೆ ರೀ ಪ್ರಶ್ನೆ. ಸೊ ವಾಹನದಲ್ಲಿ ಬಳಸುವ ವಿವಿಧ ರೀತಿಯ ಕ್ಲಚ್ಗಳನ್ನು ಪಟ್ಟಿ ಮಾಡ್ರಿ ಅಂತ ನಾವು. ಓಕೆ. ಫ್ರಿಕ್ಷನ್ ಕ್ಲಚ್, ಸೆಮಿ ಸೆಂಟ್ರಿಫ್ಯೂಗಲ್ ಕ್ಲಚ್, ಪಾಸಿಟಿವ್ ಕ್ಲಚ್, ವ್ಯಾಕ್ಯೂಮ್ ಕ್ಲಚ್, ಸೆಂಟ್ರಿಫ್ಯೂಗಲ್ ಕ್ಲಚ್, ಕ್ರೌನ್ ಸ್ಪ್ರಿಂಗ್ ಕ್ಲಚ್, ಹೈಡ್ರಾಲಿಕ್ ಕ್ಲಚ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಲಚ್. ಓಕೆ. ಯಾವುದಾದ್ರೂ 4 ಬೈಪಾಟ್ ಹಾಕಿರಿ. ಸೊ ಎಕ್ಸಾಮ್ನಾಗ ಬರೀರಿ. ಒಂದು ಸಲನೂ ಕೇಳಿಲ್ಲ ಇಲ್ಲಿ ತನಕ, ಮೇ ಬಿ ಕೇಳ್ಬೋದು.
ನೆಕ್ಸ್ಟ್ ಆಟೋಮೋಟಿವ್ ವಾಹನದಲ್ಲಿ ಬಳಸುವ ವಿವಿಧ ರೀತಿಯ ಯೂನಿವರ್ಸಲ್ ಜಾಯಿಂಟ್ಗಳನ್ನ ಪಟ್ಟಿ ಮಾಡ್ರಿ ಅಂತ ಏನ್ರಿ. ಕ್ರಾಸ್ ಟೈಪ್, ಕಾನ್ಸ್ಟಂಟ್ ವೆಲಾಸಿಟಿ, ರಬ್ಬರ್ ಕಪ್ಲಿಂಗ್, ಪಾಟ್ ಟೈಪ್ ಮತ್ತು ಲೇ ರಬ್ ಟೈಪ್ ಜಾಯಿಂಟ್ ಅಂತ ಬರ್ತೈತ್ರಿ. ಓಕೆ, ಇದನ್ನೇನೋ ಕೇಳ್ತಾನೆ ರೀ, ಇನ್ನೊಂದು ಪ್ರಶ್ನೆ ಕೇಳ್ತಾನೆ ರೀ ಇದ್ರೊಳಗೆ. ಯೂನಿವರ್ಸಲ್ ಜಾಯಿಂಟನ್ನು ಬಳಸುವುದಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾನೆ ರೀ. ಅದರ ಆನ್ಸರ್ ಏನು ರೀ? ನಾನ್ ರಬ್ಬರ್ ಕಪ್ಲಿಂಗನ್ನು ನಾವೇನು ಮಾಡೋದಿಲ್ಲ ರೀ, ಆಟೋಮೊಬೈಲ್ ಒಳಗಡೆ ಬಳಸೋದಿಲ್ಲ. ಇದನ್ನ ನೆನ್ಪಿಟ್ಕೊರಿ. ಉಳಿದಿದ್ದು ಕ್ರಾಸ್ ಟೈಪ್ ಬಳಸ್ತೇವೆ ರೀ, ಕಾನ್ಸ್ಟಂಟ್ ವೆಲಾಸಿಟಿ, ಪಾಟ್ ಟೈಪ್, ರಬ್ಬರ್ ಕಪ್ಲಿಂಗ್ ಇವನ್ನೆಲ್ಲ ಬಳಸ್ತೇವೆ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನೋಡ್ರಿ, ಅವೇನು ಕೇಳೋಣ, ಪ್ರೊಪಲರ್ ಶಾಫ್ಟ್ನ ಅವಶ್ಯಕತೆಗಳನ್ನ ಪಟ್ಟಿ ಮಾಡ್ರಿ ಅಂತ ಕೇಳೋಣ. ಓಕೆ, ಸೊ ಹೆಚ್ಚಿನ ತಿರುಚಿದ ಶಕ್ತಿ ಅಂತಂದ್ರೆ ಏನು ರೀ? ರೊಟೇಷ್ನಲ್ ಟಾರ್ಕನ್ನು ಸಪ್ಲೈ ಮಾಡೋದು ಏನಿರ್ಬೇಕು ರೀ? ಹೈ ಇರಬೇಕು. ಓಕೆ, ಎರಡನೇದು ಕಠಿಣ ಮತ್ತು ಗಟ್ಟಿಯಾಗಿರ್ಬೇಕು, ಸಾಲಿಡ್ ಇರ್ಬೇಕು ರೀ, ಮತ್ತು ಸ್ಟ್ರೆಂತ್ ಇರಬೇಕು. ಮೂರನೇದು ಏನು ರೀ? ಸಮರ್ಥವಾಗಿ ಬೆಸುಗೆ ಹಾಕಿರ್ಬೇಕು, ಅಂದ್ರೆ ಸರಿಯಾಗಿ ಏನಾಗಿರ್ಬೇಕು ರೀ? ಕನೆಕ್ಟ್ ಆಗಿರ್ಬೇಕು, ಜಾಯಿಂಟ್ ಸರಿಯಾಗಿ ಮಾಡಿರ್ಬೇಕು ನಾವು ಪ್ರೊಪಲರ್ ಶಾಫ್ಟನ್ನು. ನಾಲ್ಕನೇದು ಕ್ರಿಯಾತ್ಮಕವಾಗಿ ಸಮತೋಲಿತವಾಗಿರ್ಬೇಕು, ಕೆಲಸ ಮಾಡೋದ್ನಾಗ ಏನಿರ್ಬೇಕು ರೀ? ಬ್ಯಾಲೆನ್ಸಿಂಗ್ ಇರಬೇಕು. ಓಕೆ, ಸೊ ಪ್ರೊಪಲರ್ ಶಾಫ್ಟ್ ಅಂದ್ರೆ ನೋಡ್ರಿ, ಇದಕ್ಕೊಂದು ಸಾಲಿಡ್ ಸರ್ಕ್ಯುಲರ್ ಶಾಫ್ಟ್ ಅಂತ ಕರಿತೀವಿ. ಇದನ್ನು ನಾವು ಗೇರ್ ಬಾಕ್ಸ್ನಿಂದ ಡಿಫ್ರೆನ್ಷಿಯಲ್ ನಡುವೆ ಏನು ಮಾಡಿರ್ತೇವೆ? ಫಿಕ್ಸ್ ಮಾಡಿರ್ತೇವೆ. ಇದೊಂದು ಹಾಲೋ ಶಾಫ್ಟ್ ಇರ್ತೈತೆ ರೀ. ಓಕೆ, ಪೈಪ್ ಗತೆ. ಸೊ ಇದೇನು ಮಾಡ್ತೈತೆ ರೀ? ರೊಟೇಷನಲ್ ಟಾರ್ಕನ್ನು ಏನು ಮಾಡ್ತೈತೆ ರೀ? ಗೇರ್ ಬಾಕ್ಸ್ನಿಂದ ಡಿಫ್ರೆನ್ಷಿಯಲ್ ಏನು ಮಾಡ್ತೈತೆ ರೀ? ಟ್ರಾನ್ಸ್ಫರ್ ಮಾಡ್ತೈತೆ. ನೆಕ್ಸ್ಟ್ ಬರ್ತೈತೆ ರೀ ಪಿಸ್ಟನ್ ಸ್ಥಳಾಂತರದ ಚಿತ್ರ ತೆಗೀರಿ ಅಂತ ಹೇಳ ನಾವು. ಸೊ ಇಲ್ಲೇನಿಲ್ಲ ರೀ, ಸೊ ಸಿಲಿಂಡರ್ ತೆಗೀರಿ, ಫಸ್ಟ್ ಸಿಲಿಂಡರ್, ಆಮೇಲೆ ಪಿಸ್ಟನ್, ಅದಾದಮೇಲೆ ಸೊ ಇಲ್ಲಿ TDC ಬರೀರಿ, ಇಲ್ಲಿ BDC ಬರೀರಿ. ಓಕೆ, ಸೊ ಇದು ಸ್ಟ್ರೋಕ್ ರೀ, ಇದು ಬೋರ್. ಓಕೆ, ಸೊ ಇಷ್ಟು ತೆಗೆದ್ರೆ ನೀವು ಸಾಕು. ಇದು 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೇಳ್ತಾನೆ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಸೊ ಇದನ್ನು ನಿಮ್ಗೆ 4 ಮಾರ್ಕ್ಸಿಗೂ ಕೇಳ್ತಾನೆ ರೀ, ಒಮ್ಮೊಮ್ಮೆ 3 ಮಾರ್ಕ್ಸಿಗೂ ಕೇಳ್ತಾನೆ, ಕಂಪಲ್ಸರಿ ಕ್ವಶನ್. ಸೊ ತೈಲ ಮತ್ತು ತೈಲ ಫಿಲ್ಟರನ್ನು ಬದಲಾಯಿಸುವ ಹಂತಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳ್ತಾನೆ. ಓಕೆ, ಸೊ ಫಸ್ಟ್ ಏನು ಮಾಡ್ಬೇಕು, ನೀವು ಹೊಸ ಇಂಜಿನ್ ಆಯಿಲ್ ತೊಗೋಬೇಕ್ರಿ, ಹೊಸ ಆಯಿಲ್ ಫಿಲ್ಟರ್ ಪರ್ಚೇಸ್ ಮಾಡ್ಬೇಕು. ಸೊ ಸುರಕ್ಷತಾ ಕನ್ನಡಕ ಮತ್ತು ರಬ್ಬರ್ ಗ್ಲೌಸ್ಗಳಂತ ಯೂಸ್ ಮಾಡ್ಬೇಕು, ಪ್ಲಾಸ್ಟಿಕ್ ಕಂಟೈನರ್ ಯೂಸ್ ಮಾಡ್ಬೇಕು ರೀ. ಸೊ ಇವೆಲ್ಲ ಪ್ರಾಡಕ್ಟ್ ರೀ. ಓಕೆ, ಸೊ ಜಾಕ್ ಸ್ಟ್ಯಾಂಡ್ ಮತ್ತು ಹೈಡ್ರಾಲಿಕ್ ಜಾಕ್ ಯೂಸ್ ಮಾಡ್ಬೇಕು ರೀ, ಡ್ರೈನ್ ಪ್ಲಗ್ ಸಾಕೆಟ್ ರೆಂಚ್ ಯೂಸ್ ಮಾಡ್ಬೇಕು, ಪೇಪರ್ ಟವೆಲ್ಗಳು ಮತ್ತು ಆಯಿಲ್ ಫಿಲ್ಟರ್ ರೆಂಚ್. ಓಕೆ, ಸೊ ಮೊದಲಿಗೆ ಏನು ಮಾಡ್ಬೇಕು, ನೀವು ಇವೆರಡು ಪರ್ಚೇಸ್ ಮಾಡಬೇಕು, ಹೊಸ ಆಯಿಲ್ ಫಿಲ್ಟರ್ ಮತ್ತು ಆಯಿಲ್. ಅದಾದಮೇಲೆ ಏನು ಮಾಡ್ಬೇಕು ರೀ? ಸುರಕ್ಷತಾ ಕನ್ನಡಕ ನಿಮ್ಮ ಕಣ್ಣಿಗೆ, ಸುರಕ್ಷತಾ ಗ್ಲೌಸ್ಗಳು ನಿಮ್ಮ ಕೈಗೆ. ಓಕೆ, ಪ್ಲಾಸ್ಟಿಕ್ ಕಂಟೈನರ್ ಫನಲ್ ಅಂದರೆ ಇದನ್ನು ಆಯಿಲ್ ಸಂಪ್ ಕೆಳಗಡೆ ಇಡಾಕಿ, ಇಂಜಿನ ಕೆಳಗಡೆ ಹಾಕಿ ಯೂಸ್ ಮಾಡ್ತೇವೆ ರೀ. ಸೊ ಹೈಡ್ರಾಲಿಕ್ ಜಾಕನ್ನು ವೆಹಿಕಲನ್ನು ಲಿಫ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ರೀ, ಜಾಕ್ ಸ್ಟ್ಯಾಂಡ್ಗಳನ್ನು ಸಪೋರ್ಟ್ ನೀಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡ್ರೈನ್ ಪ್ಲಗ್ ಸಾಕೆಟ್ ರೆಂಚ್ ಅಂತಂದ್ರೆ ಡ್ರೈನ್ ಪ್ಲಗನ್ನು ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ರೀ ಇದನ್ನು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಪೇಪರ್ ಟವೆಲ್ಗಳು, ರಾಗ್ ಅಂತಂದ್ರೆ ಇವು ಕೈ ಅದು ಹೊಲಸದ ಒರೆಸ್ಕೊಳಕ್ಕೆ ಯೂಸ್ ಮಾಡ್ತೇವೆ ರೀ. ನೆಕ್ಸ್ಟ್ ಬರ್ತೈತೆ ರೀ ಆಯಿಲ್ ಫಿಲ್ಟರ್ ರೆಂಚ್ ಅಂದ್ರೆ ಆಯಿಲ್ ಫಿಲ್ಟರ್ನ ರಿಮೂವ್ ಮಾಡೋಕ್ಕೆ ಏನು ಮಾಡ್ತೀವಿ? ಆಯಿಲ್ ಫಿಲ್ಟರ್ ರೆಂಚನ್ನು ಬಳಕೆ ಮಾಡ್ತೇವೆ. ಓಕೆ, ಫಸ್ಟ್ ಏನು ಮಾಡ್ಬೇಕು ರೀ? ಹೊಸ ಹೊಸ ಆಯಿಲ್ ಫಿಲ್ಟರನ್ನು ಪರ್ಚೇಸ್ ಮಾಡ್ಬೇಕಾ, ಹಳೆಯ ಆಯಿಲ್ ಫಿಲ್ಟರ್ನ ಏನು ಮಾಡ್ಬೇಕು ರೀ? ಪತ್ತೆ ಮಾಡ್ಬೇಕಾ. ಓಕೆ, ನೆಕ್ಸ್ಟ್ ತಯಾರಕರು ಶಿಫಾರಸು ಮಾಡಿದ ನಂತರ ಏನು ಮಾಡ್ಬೇಕು ರೀ? ಇಂಧನ ಒತ್ತಡವನ್ನು ತೆಗೆದುಹಾಕಲು ಏನು ಮಾಡ್ಬೇಕು ರೀ? ಅನುಸರಿಸಬೇಕಾ. ಓಕೆ, ಸೊ ಇದಕ್ಕಿಂತ ನಾನು ಈಸಿ ವೇ ಹೇಳ್ರಿ ನಿಮ್ಗೆ. ಫಸ್ಟ್ ಏನು ಮಾಡ್ಬೇಕು ರೀ? ಗಾಡಿ ಪಾರ್ಕ್ ಮಾಡ್ಬೇಕಾ, ಪಾರ್ಕಿಂಗ್ ಬ್ರೇಕ್ ಅಪ್ಲೈ ಮಾಡಬೇಕಾ. ಓಕೆ, ಸೊ ವಾಹನವನ್ನು ಏನು ಮಾಡ್ಬೇಕು ರೀ? ಸಮತಟ್ಟಾದ ನೆಲದ ಮೇಲೆ ನಿಲ್ಲಿಸ್ಬೇಕು. ಓಕೆ, ಅದಾದಮೇಲೆ ಏನು ಮಾಡ್ಬೇಕು ರೀ? ಹೈಡ್ರಾಲಿಕ್ ಜಾಕ್ ಸ್ಟ್ಯಾಂಡನ್ನು ಬಳಸಿ ವಾಹನವನ್ನು ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ ಏನು ಮಾಡ್ಬೇಕಂತಂದ್ರೆ ಓಕೆ, ಜಾಕ್ ಸ್ಟ್ಯಾಂಡಿಂದ ಸಪೋರ್ಟ್ ನೀಡಬೇಕು. ಅದಾದಮೇಲೆ ಬಾನೆಟನ್ನು ಓಪನ್ ಮಾಡಿ ಓಕೆ, ಆಯಿಲ್ ಕ್ಯಾಪನ್ನು ಪತ್ತೆ ಮಾಡಬೇಕು. ಓಕೆ, ಆಯಿಲ್ನನ್ನು ಏನು ಮಾಡ್ಬೇಕು ರೀ? ಡಿಪ್ಸ್ಟಿಕ್ನಿಂದ ಏನು ಮಾಡ್ಬೇಕು? ನಾವು ಆಯಿಲ್ನ ಮಟ್ಟವನ್ನು ಪರಿಶೀಲನೆ ಮಾಡಬೇಕು. ಹಾಳಾಗಿದ್ದರೆ ಮಾತ್ರ ಏನು ಮಾಡ್ಬೇಕು ರೀ? ಆಯಿಲನ್ನು ಬದಲಾವಣೆ ಮಾಡಬೇಕು. ಸೊ ಹಾಳಾಗಿತ್ತಪ್ಪ ಆಯಿಲ್ ಅಂತಂದ್ರೆ ಸೊ ಆಯಿಲ್ ಸಂಪ್ ಕೆಳಗಡೆ ಏನು ಮಾಡ್ಬೇಕು ರೀ? ಕಂಟೈನರನ್ನು ಇಟ್ಟು ಸೊ ಡ್ರೈನ್ ಪ್ಲಗ್ ಸಾಕೆಟ್ ರೆಂಚ್ನಿಂದ ಡ್ರೈನ್ ಪ್ಲಗನ್ನು ರಿಮೂವ್ ಮಾಡಬೇಕು. ಸೊ ತೈಲವು ಹರಿಯುವ ತನಕ ಏನು ಮಾಡಬೇಕು? ಎಲ್ಲ ಹರಿದು ಹೋಗೋ ತನಕ ವೇಟ್ ಮಾಡಬೇಕು. ಅದಾದಮೇಲೆ ಅದೇ ಡ್ರೈನ್ ಪ್ಲಗನ್ನು ಏನು ಮಾಡಬೇಕು? ಮರಳಿ ಟೈಟ್ ಮಾಡಬೇಕು. ಓಕೆ, ಅದಾದಮೇಲೆ ಹೊಸ ಇಂಜಿನ್ ಆಯಿಲನ್ನು ಹಾಕೋಕ್ಕಿಂತ ಮುಂಚೆ ಸೊ ತೈಲ ಫಿಲ್ಟ್ರನ್ನು ಪತ್ತೆ ಹಚ್ಚಬೇಕು, ತೈಲ ಫಿಲ್ಟ್ರನ್ನು ರಿಮೂವ್ ಮಾಡಬೇಕು, ಹೊಸ ತೈಲ ಫಿಲ್ಟ್ರನ್ನು ಅಡ್ಜಸ್ಟ್ ಮಾಡಬೇಕು. ಮಾಡಿ ಏನು ಮಾಡ್ಬೇಕು ರೀ? ಆಮೇಲೆ ಹೊಸ ಇಂಜಿನ್ ಆಯಿಲನ್ನು ಹಾಕಬೇಕು. 10 ನಿಮಿಷಗಳ ಕಾಲ ವಾಹನವನ್ನು ಚಲಾಯಿಸಿ ನೋಡಿ ಏನು ಮಾಡ್ಬೇಕು ರೀ? ನೀವು ಸೋರಿಕೆಯನ್ನು ಪರಿಶೀಲನೆ ಮಾಡಬೇಕು. ಈ ತರಹದ ಈಸಿ ಪಾಯಿಂಟ್ಗಳನ್ನು ನೀವು ಬರೆದ್ರೆ ನಿಮ್ಗೆ ಮಾರ್ಕ್ಗಳು ಏನಾಗ್ತಾವೆ? ಹೆಚ್ಚಿಗೆ ಸಿಗ್ತಾವೆ. ಓಕೆ, ಸೊ ಇದೇನೈತಲ್ರಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿ. ಸೊ ಅದಕ್ಕೆ ನಾ ಹೇಳಿದ ಪಾಯಿಂಟ್ಗಳನ್ನು ನೀವೇನು ಮಾಡಿರಿ? ಬರೆದ್ರೆ ಒಳ್ಳೇದು.
ನೆಕ್ಸ್ಟ್ ಪ್ರಶ್ನೆ ಬರ್ತೈತಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ, ಆಟೋಮೋಟಿವ್ ಉದ್ಯಮದಲ್ಲಿ ಕಂಡುಬರುವ ಯಾವುದೇ 6 ಆವಿಷ್ಕಾರಗಳನ್ನು ಪಟ್ಟಿ ಮಾಡಿರಿ. 10 ಆವಿಷ್ಕಾರಗಳದಾವ ರೀ. ಓಕೆ, ಸೊ ಫಸ್ಟ್ ಬರ್ತೈತೆ ರೀ ನ್ಯಾವಿಗೇಷನ್ ಸಿಸ್ಟಮ್. ಓಕೆ, ಇದನ್ನು ಹೊಂಡಾದವ್ರು ಏನು ಮಾಡಿದ್ರು, ಪರಿಚಯ ಮಾಡಿದ್ರು. ಎರಡನೇದು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಸಿಸ್ಟಮ್. ಬಿ ಎಮ್ ಡಬ್ಲ್ಯೂ ಮತ್ತು ಮರ್ಸಿಡೀಸ್ ಬೆಂಜ್ದವ್ರು ಏನು ಮಾಡಿದ್ರು, ಇದನ್ನು ಪರಿಚಯ ಮಾಡಿದರು. DVD ಪ್ಲೇಯರ್ಸ್ ಹೊಂಡಾ ಪರಿಚಯ ಮಾಡಿದ್ರು ರೀ. ABS ಜನರಲ್ ಮೋಟರ್ಸ್ದವ್ರು ಪರಿಚಯ ಮಾಡಿದರು. ಓಕೆ, ಪ್ಯಾಸಿವ್ ಕೀಲೆಸ್ ಎಂಟ್ರಿ ABS ಮರ್ಸಿಡೀಸ್ ಬೆಂಜ್ ರೀ, ಸಾರಿ ಕೀಲೆಸ್ ಎಂಟ್ರಿ ಏನಂತಲ್ಲ ರೀ, ಜನರಲ್ ಮೋಟರ್ಸ್ದವ್ರು ಏನು ಮಾಡಿದ್ರು, ಪರಿಚಯ ಮಾಡಿದ್ರೆ. DVD ಪ್ಲೇಯರ್ಸ್ ಹೊಂಡಾ. ಓಕೆ, ಸೊ ಇದ್ರಾಗ ಮತ್ತೆ ನಿಮಗೆ ಬರ್ತಾವ್ರಿ ಹೈಬ್ರಿಡ್ ಡ್ರೈವ್ ಟ್ರೈನ್ಸ್ ಅಂತ ಬರ್ತೈತೆ ರೀ, ಮಡಿಸುವಂಥ ಆಸನಗಳಂತ ಬರ್ತೈತಿ, ಹೀಟ್ ಆ್ಯಂಡ್ ಕೋಲ್ಡ್ ಸೀಟ್ಸ್ ಅಂತ ಬರ್ತೈತಿ. ಯಾವುದಾದ್ರೂ ನೀವೇನು ಮಾಡ್ಬೋದು ರೀ, 6 ಆವಿಷ್ಕಾರಗಳನ್ನು ಬರೀಬೋದು. ಓಕೆ, ನೆಕ್ಸ್ಟ್, ಸಾಮಾನ್ಯವಾಗಿ ಸಾಧನಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಮತ್ತು ಕಾರ್ಯವಿಧಾನಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಏಕೆಂದು ಕೊಟ್ಟಾನ. ಓಕೆ, ಸೊ ನೀವು ಪ್ರಾಡಕ್ಟ್ ಯೂಸ್ ಮಾಡ್ತಿರಲ್ಲ, ಅದನ್ನು ಹೆಂಗೆ ನೀವೇನು ಮಾಡ್ಬೇಕು ರೀ, ಇಟ್ಕೋಬೇಕಂತ ಕೇಳೋಣ ನಾವು. ಫಸ್ಟ್ ಪಾಯಿಂಟ್ ನೋಡೋಣ, ಯಾವಾಗಿದ್ರೂ ಬಳಕೆಯ ನಂತರ ಉಪಕರಣಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಬೇಕು. ಸೊ ನೀವು ಯಾವುದೋ ಒಂದು ನಟ್ ಅಥವಾ ಬೋಲ್ಟ್, ಸ್ಪ್ಯಾನರ್, ಏನೋ ಸಾಕೆಟ್ ಏನೋ ತೊಗೊಂಡ್ರಿ ಅಂದರು, ಅದನ್ನು ಯೂಸ್ ಮಾಡಿಂದ ಅದನ್ನು ಅದೇ ಬಾಕ್ಸ್ನಲ್ಲಿ ಅದೇ ಜಾಗದಲ್ಲಿ ಏನು ಮಾಡ್ಬೇಕು ರೀ, ಸರಿಯಾಗಿ ಹೊಂದಿಸಿ ಇಡಬೇಕು. ಎರಡನೇದು, ಹಳೆಯ ಉಪಕರಣಗಳನ್ನು ಹೊಸದ ಉಪಕರಣಗಳೊಂದಿಗೆ ಏನು ಮಾಡ್ಬೇಕು ರೀ, ಬದಲಾಯಿಸ್ಬೇಕು. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಹಳೇದಾಗೈತಿ, ಸೊ ಇದಿನ್ನು ಯೂಸ್ ಆಗೋದಿಲ್ಲ ಅಂದ್ರೆ ಅದ್ರ ಬದಲು ಏನು ಮಾಡ್ಬೇಕು ರೀ, ಅದನ್ನು ಬಿಸಾಕಿ ಹೊಸ ಪ್ರಾಡಕ್ಟನ್ನು ನೀವು ಹೊಸ ಟೂಲನ್ನು ತೊಗೊಂಬರ್ಬೇಕು. ಮೂರನೇದು, ಉಪಕರಣ ಅಥವಾ ಕೆಲಸಗಾರನಿಗೆ ಹಾನಿಯಾಗದಂತೆ ಉಪಕರಣಗಳನ್ನು ಟೂಲ್ ಬಾಕ್ಸ್ನಲ್ಲಿ ಏನು ಮಾಡ್ಬೇಕು ರೀ, ಇರಿಸ್ಬೇಕು, ಅಥವಾ ಡಿಸ್ಪ್ಲೇ ಬಾಕ್ಸ್ನಲ್ಲಿ ಏನು ಮಾಡ್ಬೇಕು ರೀ, ಇರಿಸ್ಬೇಕು. ಟೂಲ್ ಬಾಕ್ಸ್ ಆಗಲಿ, ನೀವು ಡಿಸ್ಪ್ಲೇ ಬಾಕ್ಸ್ ಅಂತಂದ್ರೆ ಏನು ರೀ, ಅಲ್ಲೆಲ್ಲ ಏನು ಮಾಡ್ಬೇಕಂದ್ರೆ ನೀವು ಸೊ ಪ್ರಾಡಕ್ಟನ್ನು ಸರಿಯಾಗಿ ಹೊಂದಿಸಿಡ್ಬೇಕು. ನೀವು ತೊಗೊಳ್ಳೋ ಹೊತ್ತಿನಾಗ ನಿಮ್ಮ ಕೈಗೆ ಸ್ಕ್ರ್ಯಾಚ್ ಅದು ಆಗಬಾರ್ದು, ನಿಮಗೆ ಡ್ಯಾಮೇಜ್ ಆಗಬಾರ್ದು, ಆ ಥರ. ನೆಕ್ಸ್ಟ್, ಯಾವುದೇ ಉಪಕರಣವನ್ನು ಹಿಡಿದಿಟ್ಟುಕೊಳ್ಳಲು ಸರಿಯಾದ ವಿಧಾನವನ್ನು ಬಳಸಬೇಕು, ಇಲ್ಲದಿದ್ದರೆ ಕೆಲಸಗಾರನಿಗೆ ಹಾನಿಯಾಗಬಹುದು ಅಥವಾ ವಸ್ತುಗಳಿಗೆ ಹಾನಿಯಾಗ್ಬೋದು. ನೀವು ಟೂಲ್ಸ್ ಅಷ್ಟೇ ಅಲ್ರಿ, ಟೂಲ್ಸ್ಗಳನ್ನು ಹೆಂಗೆ ಯೂಸ್ ಮಾಡಬೇಕು, ಆ ಟೂಲ್ಸ್ಗಳನ್ನ ಮೇಲೆ ಹೆಂಗೆ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ರೀ. ಇಲ್ಲಾಂದ್ರೆ ನಿಮ್ಮ ಕೈಗೆ ಅದು ನೋವು ಆಗ್ತೈತಿ, ಇಲ್ಲಾಂದ್ರೆ ಏನಾಗ್ತೈತೆ ರೀ, ಸೊ ಡ್ಯಾಮೇಜ್ ಏನಾಗ್ತೈತೆ ರೀ, ಆ ಟೂಲ್ ಏನಾಗ್ತೈತೆ ರೀ, ಹಾಳಾಗ್ತೈತಿ, ಈ ಥರ. ನೆಕ್ಸ್ಟ್ ಪ್ರಶ್ನೆ, ಸೊ ಇದನ್ನು ಆಲ್ರೆಡಿ ಒಂದ್ಸಲ ಡಿಸ್ಕಸ್ ಮಾಡೀವಿ, ನಾನು ಇನ್ನೊಂದು ಹೇಳ್ತೇನೆ ನಿಮ್ಗೆ ಪ್ರಾಕ್ಟೀಸ್ಗೋಸ್ಕರ. ಆಯಿಲ್ ಬದಲಾವಣೆ ಮಾಡೋ ಹೊತ್ನಾಗ ಏನೇನು ವಸ್ತುಗಳು ಬೇಕಂತ ಕೇಳ್ರಿ. ಫಸ್ಟ್ ಏನು ಮಾಡಬೇಕು, ಹೊಸ ಇಂಜಿನ್ ಆಯಿಲ್ ಬೇಕು ರೀ, ಹೊಸ ಆಯಿಲ್ ಫಿಲ್ಟರ್ ಬೇಕಾ. ಓಕೆ, ಸುರಕ್ಷತಾ ಕನ್ನಡಕ ಮತ್ತು ರಬ್ಬರ್ ಗ್ಲೌಸ್ಗಳು ಕೈಗೆ ಮತ್ತು ಕಣ್ಣಿಗೆ ಸುರಕ್ಷತೆಯನ್ನು ನೀಡಲು ಬೇಕು ರೀ. ಕಂಟೈನರ್ ಅಥವಾ ಫನಲ್ ಬೇಕು ರೀ, ಇಂಜಿನ ಕೆಳಗಡೆ ಇಡಲು. ಓಕೆ, ಜಾಕ್, ಹೈಡ್ರಾಲಿಕ್ ಜಾಕ್ ಏನು ಮಾಡ್ಬೇಕು ರೀ, ವೆಹಿಕಲ್ ಲಿಫ್ಟ್ ಮಾಡೋಕೆ ಬೇಕಾ. ಜಾಕ್ ಸ್ಟ್ಯಾಂಡ್ಗಳು ವೆಹಿಕಲ್ಗೆ ಸಪೋರ್ಟನ್ನು ನೀಡಲು ಬೇಕು. ಓಕೆ, ಡ್ರಿಲ್ ಪ್ಲಗ್ ಸಾಕೆಟ್ ರೆಂಚ್ ಅದಕ್ಕೆ ಬೇಕಪ್ಪ ಅಂತಂತಂದ್ರೆ, ಸೊ ಡ್ರೈನ್ ಪ್ಲಗ್ಗನ್ನು, ಆಯಿಲ್ ಸಂಪ್ನ ಕೆಳಗಡೆ ಇರ್ತಕ್ಕಂಥ ಡ್ರೈನ್ ಪ್ಲಗ್ಗನ್ನು ರಿಮೂವ್ ಮಾಡೋಕೆ ಬೇಕು. ನೆಕ್ಸ್ಟ್, ಪೇಪರ್ ಟವಲ್, ಅದು ಕೈ ಒರೆಸ್ಕೊಳಕ್ಕೆ ರೀ, ಕಾಟನ್ ವೇಸ್ಟ್ ಅಂತ ಕೂಡ ಕರಿತೀವಿ ಇದಕ್ಕೆ ನಾವು. ನೆಕ್ಸ್ಟ್ ಬರ್ತೈತೆ ರೀ ಆಯಿಲ್ ಫಿಲ್ಟರ್ ರೆಂಚ್. ಆಯಿಲ್ ಫಿಲ್ಟರನ್ನು ರಿಮೂವ್ ಮಾಡೋಕೆ ಏನು ಬೇಕು ರೀ, ಆಯಿಲ್ ಫಿಲ್ಟರ್ ರೆಂಚ್ ಬೇಕು. ನೆಕ್ಸ್ಟ್ ಪ್ರಶ್ನೆ, ಮುಂಬದಿಯ ಅಚ್ಚಿನ ಕಾರ್ಯಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಮುಂಬದಿಯ ಅಚ್ಚು ಅಂದರೆ ಫ್ರಂಟ್ ಆ್ಯಕ್ಸಲ್ ಅಂತ. ಸೊ ಇದಕ್ಕೆ ನಾವು ಮುಂಬದಿಯ ಅಚ್ಚು ಅಂತ ಕರಿತೀವಿ. ಸೊ ಇದು ವಾಹನದ ಮುಂಭಾಗದ ತೂಕವನ್ನು ಏನು ಮಾಡ್ತೈತೆ ರೀ, ಹೊತ್ತೊಯ್ಯುತ್ತದೆ. ಅಂದ್ರೆ ಫ್ರಂಟ್ ಆ್ಯಕ್ಸಲ್ ಏನು ಮಾಡ್ತೈತೆ ರೀ, ವಾಹನದ ಮುಂಭಾಗದ ತೂಕವನ್ನು ಏನು ಮಾಡ್ತೈತೆ ರೀ, ಅದರ ಭಾರವನ್ನು ಹೊಂದಿರುತ್ತದೆ. ಇದು ಸ್ಟಬ್ ಆ್ಯಕ್ಸಲ್, ಕಿಂಗ್ ಪಿನ್, ಸ್ಟೇರಿಂಗ್ ಆರ್ಮ್ ಮತ್ತು ಬೇರೆ ಎಲ್ಲ ತರಹದ ಭಾಗಗಳನ್ನು ಏನು ಮಾಡ್ತೈತೆ ರೀ, ಇದು ಹೊಂದಿರುತ್ತದೆ ಮತ್ತು ಅವುಗಳನ್ನು ಹೊತ್ತುಕೊಂಡು ಏನಾಗ್ತೈತೆ ರೀ, ಇದು ಸಾಗಿಸ್ತೈತಿ. ಓಕೆ, ಸ್ಟಬ್ ಆ್ಯಕ್ಸಲ್ ಅಂತಂದ್ರೆ ಇದೊಂದು ಸಣ್ಣ ಆ್ಯಕ್ಸಲ್ ಇರ್ತೈತೆ ರೀ. ಓಕೆ, ಸೊ ಹಬ್ ಮತ್ತು ಫ್ರಂಟ್ ಆ್ಯಕ್ಸಲ್ನ ನಡುವೆ ಏನು ಮಾಡಿರ್ತೇವೆ ನಾವು, ಇದನ್ನು ಸ್ಟಬ್ ಆ್ಯಕ್ಸಲ್ನ ಕನೆಕ್ಟ್ ಮಾಡಿರ್ತೇವೆ. ಓಕೆ, ಕಿಂಗ್ ಪಿನ್ ಅಂತಂದ್ರೆ ಸ್ಟೇರಿಂಗ್ ಆರ್ಮ್ ಕನೆಕ್ಟ್ ಮಾಡೋಕೆ ನಾವು ಕಿಂಗ್ ಪಿನ್ನನ್ನು ಯೂಸ್ ಮಾಡಿರ್ತೀವಿ. ಸ್ಟೇರಿಂಗ್ ಆರ್ಮ್ ಅಂತಂದ್ರೆ ಸೊ ಸ್ಟೇರಿಂಗನ್ನ ರೊಟೇಟ್ ಮಾಡುವಂಥ ಒಂದು ಪ್ರಾಡಕ್ಟಿಗೆ ನಾವು ಸ್ಟೇರಿಂಗ್ ಆರ್ಮ್ ಅಂತ ಕರಿತೇವೆ. ಸೊ ವೀಲ್ ರೊಟೇಟ್ ಆಗಿ ಏನು ಮಾಡ್ತೈತೆ ರೀ, ಸ್ಟೇರಿಂಗ್ ಆರ್ಮ್ ಹೆಲ್ಪ್ ಮಾಡ್ತೈತೆ. ನೆಕ್ಸ್ಟ್, ಆರಾಮದಾಯಕ ಸವಾರಿಗಾಗಿ ಇದು ತನ್ನ ವಸಂತಕಾಲದ ಮೂಲಕ ಕ್ಯೂಷನ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಆರಾಮದಾಯಕ ಸವಾರಿ ಅಂತಂದ್ರೆ ಕಂಫರ್ಟೇಬಲ್ ಆಗಿ ಸ್ಮೂತಾಗಿ ಚಲಿಸಲು ಏನು ಮಾಡ್ತೈತೆ ರೀ, ಇದು ಲೀಫ್ ಸ್ಪ್ರಿಂಗ್ಗಳನ್ನು, ವಸಂತಕಾಲ ಅಂದರೆ ಲೀಫ್ ಸ್ಪ್ರಿಂಗ್ಗಳನ್ನು ಬಳಸಿ ಕ್ಯೂಷನಿಂಗ್ ಎಫೆಕ್ಟನ್ನು ಏನು ಮಾಡ್ತೈತೆ ರೀ, ನಿಮಗೆ ನೀಡುತ್ತದೆ. ಓಕೆ, ಅದರ ಮೇಲೆ ಅಳವಡಿಸಲಾಗಿರುವ ಶಾಕ್ ಅಬ್ಸರ್ವರ್ ಮೂಲಕ ಇದು ಏನು ಮಾಡ್ತೈತೆ ರೀ, ಸವಾರಿಯನ್ನು ನಿಯಂತ್ರಿಸುತ್ತದೆ. ಓಕೆ, ಈ ಲೀಫ್ ಸ್ಪ್ರಿಂಗ್ಗಳನ್ನು ಎಲ್ಲಿ ಬಳಸ್ತೇವೆ ನಾವು, ಹೆವಿ ಮೋಟರ್ ವೆಹಿಕಲ್ಸ್ ಒಳಗೆ ಬಳಸ್ತೇವೆ ರೀ. ಓಕೆ, ಸೊ ಇಲ್ಲಿ ಶಾಕ್ ಅಬ್ಸರ್ವರ್ ಅಂತ ಕೊಟ್ಟಾನ, ಇವುಗಳನ್ನು ನಾವೆಲ್ಲಿ ಯೂಸ್ ಮಾಡ್ತೇವೆ ರೀ, 2 ವೀಲರ್ ಮತ್ತು
3 ವೀಲರ್ ಮತ್ತು 4 ವೀಲರ್ ಒಳಗೆ ಕೂಡ ಏನು ಮಾಡ್ತೀವಿ ನಾವು ಇವುಗಳನ್ನು ಬಳಸ್ತೀವಿ. ಸೊ ಇಲ್ಲಿ ಏನು ಮಾಡ್ತೈತ್ರಿ, ಸೊ ನಾವು ಶಾಕ್ ಅಬ್ಸರ್ವರ್ಗಳನ್ನು ಮುಂದಿನ ಆ್ಯಕ್ಸಲ್ನಲ್ಲಿ ಅಥವಾ ಫ್ರಂಟ್ ಆ್ಯಕ್ಸಲ್ನಲ್ಲಿ ಬಳಸಿ ಸವಾರಿ ನಿಯಂತ್ರಣವನ್ನು ಕೂಡ ನಾವೇನು ಮಾಡ್ಬೋದು ರೀ, ಮಾಡ್ಬೋದು. ಇದರಿಂದ ಏನಾಗ್ತೈತೆ ರೀ, ವೆಹಿಕಲ್ ರೈಡಿಂಗ್ ಏನಾಗ್ತೈತೆ ರೀ, ಕಂಫರ್ಟೇಬಲ್ ಆಗ್ತದೆ. ನೆಕ್ಸ್ಟ್, ಇದು ಚಲಿಸುವ ವಾಹನವನ್ನು ನಿಲ್ಲಿಸಬಹುದಾದ ಬ್ರೇಕ್ ಸಿಸ್ಟಮನ್ನು ಕೂಡ ಏನು ಮಾಡ್ತೈತೆ ರೀ, ಒಯ್ಯುತ್ತದೆ. ಓಕೆ, ಸೊ ಬ್ರೇಕನ್ನು ಎದಕ್ಕೆ ಬಳಸ್ತೇವೆ ನಾವು, ಇದು ಘರ್ಷಣೆಯನ್ನು ಉತ್ಪತ್ತಿ ಮಾಡ್ತೈತೆ ರೀ. ಇದನ್ನು ಎದಕ್ಕೆ ಬಳಸ್ತೇವೆ ಅಂದ್ರೆ ವಾಹನವನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಸ್ಥಳದಲ್ಲಿ ನಿಯಂತ್ರಣ ಮಾಡೋದು ಅಥವಾ ನಿಲ್ಲಿಸಲು ಏನು ಮಾಡ್ತೀವಿ, ಬಳಸ್ತೀವಿ. ಸೊ ಅದರ ಭಾಗಗಳನ್ನು ಕೂಡ ನಾವೇನು ಮಾಡಿರ್ತೀವಿ ರೀ, ಫ್ರಂಟ್ ಆ್ಯಕ್ಸಲ್ನಲ್ಲಿ ಕಲೆಕ್ಟ್ ಮಾಡಿರ್ತೀವಿ. 4 ಚಕ್ರದ ಚಾಲನೆಯ ಸಂದರ್ಭದಲ್ಲಿ ಇದು ರಸ್ತೆಯ ಚಕ್ರಗಳಿಗೆ ಶಕ್ತಿಯನ್ನು ಕೂಡ ಏನು ಮಾಡ್ತೈತೆ ರೀ, ರವಾನಿಸುತ್ತದೆ. ಓಕೆ, ಸೊ 4 ವೀಲ್ ಡ್ರೈವ್. ಓಕೆ, 4 ವೀಲ್ ಡ್ರೈವ್ ವಾಹನಗಳಲ್ಲಿ ಕೂಡ ಏನು ಮಾಡ್ತೈತೆ ರೀ, ಇದು ಮುಂದಿನ ಚಕ್ರಗಳಿಗೆ ಶಕ್ತಿಯನ್ನು ರವಾನಿಸಲು ಏನು ಮಾಡ್ತೇವೆ, ಇದನ್ನು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ ಇಲ್ಲೇ. ಓಕೆ, ಸೊ ಸ್ಪ್ರಂಗ್ ವೇಟ್ ಮತ್ತು ಅನ್ಸ್ಪ್ರಂಗ್ ವೇಟ್ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳೋಣ ನಾವು. ಓಕೆ, ಸ್ಪ್ರಂಗ್ ವೇಟ್ ಅಂದ್ರೆ ಸ್ಪ್ರಂಗ್ ವೇಟ್ ಅಂದ್ರೆ ನೋಡ್ರಿ, ವಾಹನದ ಚೌಕಟ್ಟಿನ ತೂಕ ಅಂದ್ರೆ ಚಸ್ಸಿಸ್ನ ತೂಕ, ಬಾಡಿ ತೂಕ, ಇಂಜಿನ್, ಟ್ರಾನ್ಸ್ಮಿಷನ್ನ ತೂಕ ಮತ್ತು ಈ ಘಟಕಗಳ ಮೇಲೆ ಬೀಳುವ ಯಾವುದೇ ಥರದ ಲೋಡನ್ನು ಅಮಾನತುಗೊಳಿಸುವ ವ್ಯವಸ್ಥೆಯಲ್ಲಿ ಬೆಂಬಲಿಸಲಾಗುತ್ತದೆ. ಅಂದ್ರೆ ಸೊ ಸ್ಪ್ರಂಗ್ ತೂಕ ಅಂದ್ರೆ ಏನು ರೀ, ಸೊ ಚಸ್ಸಿಸ್ನ ತೂಕ ಆಗಿರ್ಬೋದು ರೀ, ಆಟೋ ಬಾಡಿಯ ತೂಕ ಆಗಿರ್ಬೋದು, ಇಂಜಿನ್ನ ತೂಕ ಆಗಿರ್ಬೋದು, ಟ್ರಾನ್ಸ್ಮಿಷನ್ನ ತೂಕ ಆಗಿರ್ಬೋದು, ಮತ್ತು ಅದರ ಮೇಲೆ ಬೀಳ್ತಿರ್ತಕ್ಕಂಥ ಇತರೆ ಲೋಡ್ಗಳನ್ನು ಕೂಡ ನಾವೇನು ಮಾಡ್ಬೋದು ರೀ, ಸ್ಪ್ರಂಗ್ ವೇಟ್ ಅಂತ ಏನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಅಂತಹ ತೂಕವನ್ನು ಸ್ಪ್ರಂಗ್ ತೂಕ ಎಂದು ಏನು ಮಾಡ್ತೀವಿ, ನಾವು ಕರಿತೀವಿ. ಉತ್ತಮ ಅಮಾನತುಗೊಳಿಸುವಿಕೆಗಾಗಿ ವಾಹನವು ಹೆಚ್ಚಿನ ತೂಕವನ್ನು ಹೊಂದಿರಬೇಕು. ಅಮಾನತುಗೊಳಿಸುವಿಕೆ ಅಂದರೆ ಏನು ರೀ, ಸಸ್ಪೆನ್ಷನ್. ನಿಮಗೆ ಬೆಸ್ಟ್ ಸಸ್ಪೆನ್ಷನ್ ಬೇಕಪ್ಪ, ಬೆಸ್ಟ್ ಸಸ್ಪೆನ್ಷನ್ ಎಫೆಕ್ಟ್ ಬೇಕಂತಂದ್ರೆ ನಿಮ್ಮ ವಾಹನ ಏನು ಮಾಡಿರ್ಬೇಕು ರೀ, ಒಳ್ಳೆ ವೇಟನ್ನು ಹೊಂದಿರಬೇಕು. ಸಾಮಾನ್ಯವಾಗಿ ಅದರ ಪಾಲು ಇಡೀ ವಾಹನದ ತೂಕದ ಸುಮಾರು 60ರಿಂದ 85% ಆಗಿರುತ್ತದೆ. ಓಕೆ, ಸೊ 65 to 80% ಏನಾಗಿರ್ತೈತೆ ರೀ, ಸ್ಪ್ರಂಗ್ ವೇಟ್ ಏನಾಗ್ತೈತಿ, ಕನ್ಸಿಡರ್ ಆಗ್ತೈತಿ ವೆಹಿಕಲಲ್ಲಿ. ನೆಕ್ಸ್ಟ್ ನೋಡೋಣ ನಾವು ಅನ್ಸ್ಪ್ರಂಗ್ ವೇಟ್ ಅಂತೇಳಿ. ಸೊ ಅಮಾನತು ವ್ಯವಸ್ಥೆ ರಸ್ತೆ ಮೇಲ್ಮೈ ನಡುವೆ ಅಳವಡಿಸಲಾಗಿರುವ ಸ್ವಯಂ ವಾಹನದ ಕೆಲವು ಭಾಗಗಳನ್ನು ನಾವೇನಂತೀವಿ ರೀ, ಬೆಂಬಲಿತವಾಗಿಲ್ಲ. ಓಕೆ, ಸೊ ಅಮಾನತು ವ್ಯವಸ್ಥೆಗೆ ಬೆಂಬಲವಾಗಿಲ್ಲ ಅಂದರೆ ಇಲ್ಲ ಈ ಒಂದಿಷ್ಟು ಭಾರಗಳು ಸಸ್ಪೆನ್ಷನ್ನ ಮೇಲೆ ಏನಾಗೋದಿಲ್ಲ ರೀ, ಬೀಳುವುದಿಲ್ಲ. ಓಕೆ, ಯಾವಪ್ಪ, ಸೊ ರಸ್ತೆ ಮೇಲ್ಮೈ ನಡುವೆ ಇರ್ತಕ್ಕಂಥ ಟೈರ್ಗಳಾಗಿರ್ಬೋದು ರೀ, ಇಲ್ಲಿ ಕೊಟ್ಟೆ ನೋಡ್ರಿ, ನಾ ಇಲ್ಲಿ ಎಕ್ಸಾಂಪಲ್ ಕೊಟ್ಟೇನಿ. ಓಕೆ, ರಿಯರ್ ಎಕ್ಸಲ್ ಜಾಯಿಂಟ್ರಿ, ಚಕ್ರಗಳು, ಟೈರ್ಗಳು, ಬ್ರೇಕ್ಗಳು, ಸ್ಟೇರಿಂಗ್ ನಕಲ್ಗಳು, ಸ್ಟೇರಿಂಗ್ ಆರ್ಮ್ಗಳು ಏನಾಗ್ತಾವೆ ಅಂತಂದ್ರೆ ಇವು ಸಸ್ಪೆನ್ಷನ್ನ ಮೇಲೆ ಬೀಳೋದಿಲ್ಲ ರೀ. ಅವಕ್ಕೆ ಏನಂತೀವ್ರಿ ನಾವು ಅನ್ಸ್ಪ್ರಂಗ್ ವೇಟ್ ಅಂತ ಕರಿತೇವೆ. ಯಾವ ಸಸ್ಪೆನ್ಷನ್ ಮೇಲೆ ಬೀಳ್ತಾವಲ್ಲ ರೀ ಆ ವೇಟ್ಗೆ ಏನಂತೀವ್ರಿ ನಾವು ಸ್ಪ್ರಂಗ್ ವೇಟ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ನೀವು ಬೈಪಾಟ್ ಮಾಡ್ಕೊರಿ. ಸೊ ಇಟ್ ವಿಲ್ ಬಿ ಎ ಈಸಿ ಕ್ವಶನ್. ನೆಕ್ಸ್ಟ್, ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೇನೆ ಈ ಕ್ವಶನನ್ನು. ಸೊ ಇನ್ನೊಂದು ಸರಿ ನೋಡೋಣ ನಾವು. ಫಸ್ಟ್, ಉತ್ತಮ ಬ್ರೇಕಿಂಗ್ ವ್ಯವಸ್ಥೆ ಅವಶ್ಯಕತೆ ಪಟ್ಟಿ ಮಾಡಿರಿ ಅಂತ ನಾವು. ಓಕೆ, ಫಸ್ಟ್, ಬ್ರೇಕ್ಗಳು ತುರ್ತು ಸಮಯದಲ್ಲಿ ವಾಹನವನ್ನು ಕಡಿಮೆ ಅಂತರದಲ್ಲಿ ಮತ್ತು ಕಡಿಮೆ ವೇಳೆಯಲ್ಲಿ ನಿಲ್ಲುವಂತೆ ಮಾಡಬೇಕು. ಓಕೆ, ಸೊ ನೀವು ಬ್ರೇಕ್ ಅಪ್ಲೈ ಮಾಡಿದ ಕೂಡಲೇ ಏನಾಗಬೇಕು ರೀ, ಬ್ರೇಕ್ ಸಡನ್ಲಿ ಸ್ಟಾಪ್ ಆಗಬೇಕು ಮತ್ತು ಸರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು, ವಾಹನ ನಿಲ್ಲಬೇಕು. ಓಕೆ, ಎರಡನೇದು, ಬ್ರೇಕ್ಗಳು ಕೆಟ್ಟ ರಸ್ತೆಯಲ್ಲಿ ಮತ್ತು ಒಳ್ಳೆಯ ರಸ್ತೆಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಓಕೆ, ಸೊ ರಸ್ತೆ ಕಂಡೀಷನ್ ಏನೇ ಇರಲಿ, ನೀವು ಬ್ರೇಕ್ ಅಪ್ಲೈ ಮಾಡಿದ ಕೂಡಲೇ ಏನಾಗಬೇಕು ರೀ, ಬ್ರೇಕ್ ಹತ್ತಬೇಕು ಮತ್ತು ವಾಹನ ನಿಲ್ಲಬೇಕು. ಓಕೆ, ಬ್ರೇಕನ್ನು ಒತ್ತುವ ಕೆಲಸ ಚಾಲಕನಿಗೆ ಹೆಚ್ಚು ಶ್ರಮದಾಯಕವಾಗಿರಬಾರ್ದು. ಅಂದರೆ ಪೆಡಲಿಂಗ್ ಫೋರ್ಸ್. ಸೊ ನೀವು ಬ್ರೇಕ್ ಪೆಡಲನ್ನು ಏನು ಮಾಡ್ತೀರಿ, ಟಚ್ ಮಾಡ್ತಿರಲ್ಲ, ಆ ಪೆಡಲಿಂಗ್ ಫೋರ್ಸ್ ಏನಾಗಿರ್ಬೇಕು ರೀ, ಬಹಳ ಕಡಿಮೆ ಇರಬೇಕು. ಜಾಸ್ತಿ ಇತ್ತಂತಂದ್ರೆ ಇದೇನಾಗ್ತೈತೆ ರೀ, ಡ್ರೈವರ್ಗೆ ಟೈರ್ಡ್ನೆಸ್ಸನ್ನು ತೊಗೊಂಬರುವಂಥ ಚಾನ್ಸಸ್ ಇರ್ತೈತೆ. ನೆಕ್ಸ್ಟ್, ಎಲ್ಲ ಹವಾಮಾನಗಳಲ್ಲಿಯೂ ಬ್ರೇಕ್ ಒಂದೇ ರೀತಿಯಲ್ಲಿ ಕೆಲಸ ಮಾಡಬೇಕು. ಎಲ್ಲ ಹವಾಮಾನಗಳು ಅಂದ್ರೆ ಏನು ರೀ, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು, ಯಾವುದೇ ಕಾಲ ಇರ್ಬೋದು. ಸೊ ಅಲ್ಲಿ ಏನಾಗಬೇಕು ರೀ, ಬ್ರೇಕ್ ಒಂದೇ ರೀತಿ ಏನು ಮಾಡಬೇಕು, ಆ್ಯಕ್ಟ್ ಮಾಡಬೇಕು. ನೆಕ್ಸ್ಟ್, ಬ್ರೇಕ್ನ ನಿರ್ವಹಣೆ ಆದಷ್ಟು ಕಡಿಮೆ ಇರಬೇಕು ರೀ, ಮೇಂಟೆನೆನ್ಸ್. ನಿರ್ವಹಣೆ ಅಂದ್ರೆ ಏನು ರೀ, ಮೇಂಟೆನೆನ್ಸ್ ಏನಿರ್ಬೇಕು ರೀ, ಕಡಿಮೆ ಇರಬೇಕು. ಅಂದರೆ ಇದರೊಳಗೆ ರಸ್ಟ್ ಆಗುವಂಥ ಪಾರ್ಟ್ಸ್ ಕಡಿಮೆ ಇರಬೇಕು. ಅಥವಾ ಹೈಡ್ರಾಲಿಕ್ ಆಯಿಲ್ ನೀವು ಪದೇ ಪದೇ ಚೇಂಜ್ ಮಾಡೋ ಥರ ಇರಬಾರ್ದು ರೀ. ಸೊ ಈ ಥರ ಬ್ರೇಕನ್ನು ಒತ್ತಿದಾಗ ಹೊರಹೊಮ್ಮುವ ಶಬ್ದವು ಅತಿ ಕಡಿಮೆ ಆಗಿರಬೇಕು. ನೀವು ಬ್ರೇಕ್ ಅಪ್ಲೈ ಮಾಡ್ತಿರಲ್ಲ ಅವಾಗ ಏನಾಗಬಾರ್ದು ರೀ, ಸೌಂಡ ಭಾಳ ಬರಬಾರ್ದು. ಓಕೆ, ಸೊ ಸೌಂಡ್ ಬರ್ತೈತೆ ರೀ ಒಮ್ಮೆ, ಯಾವಾಗ ಗೊತ್ತು ರೀ, ಆ ಬ್ರೇಕ್ ಶೂ ಒಳಗದು ವಾಟ್ರ್ ಏನಾರ ಸಪ್ಲೈ ಆಗಿತ್ತಪ್ಪ ಅಂದ್ರೆ ಸೊ ಸೌಂಡ್ ಬರ್ತೈತಿ. ಸೊ ಅದೇನಾಗಬಾರ್ದು ರೀ, ಇಲ್ಲೇನು ಹೇಳ್ತಾನಂದ್ರೆ ಸೌಂಡ್ ಬರಬಾರ್ದು ಅಂತ ಏನು ಮಾಡ್ತಾನೆ ರೀ, ಹೇಳ್ತಾನೆ. ಓಕೆ, ಸೊ ಇಲ್ಲಿಗೆ ಏನಾದರೂ ರೀ, ನಾನು ಒಂದು ಮ್ಯಾಕ್ಸಿಮಮ್ ನಿಮ್ಗೆ ಹೇಳ್ಬೇಕಂದ್ರೆ
23 ಪ್ರಶ್ನೆಗಳನ್ನು ನಾನು ಏನು ಮಾಡೇನಿ ರೀ ಇಲ್ಲೇ ಸಾಲ್ವ್ ಮಾಡೇನಿ. ಓಕೆ, ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಏನು ಮಾಡಿರಿ, ಲೈಕ್ ಮಾಡಿರಿ, ನನ್ನ ಚಾನಲನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಸೊ ನಿಮಗೆ ಮುಂದೆ ಇದೇ ಥರ ಏನಾಗ್ತಾವ್ರಿ ಎಜುಕೇಷ್ನಲ್ ವಿಡಿಯೋ ಏನಾಗ್ತಾವ್ರಿ ನಿಮಗೆ ಈ ಚಾನಲಲ್ಲಿ ಸಿಗ್ತಾ ಇರ್ತಾವೆ. ಧನ್ಯವಾದಗಳು. ಥ್ಯಾಂಕ್ ಯು.